कल्याणाद्भुतगात्राय कान्तार्थप्रदायिने श्रीमद्वेङ्कटनाथाय श्रीनिवासाय ते नमः। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। चित्रैः गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। कामधेनु यथा पूर्वं सर्वाभीष्टफलप्रदा तथा खलु वादिराजश्रीपादोभीष्टदस्सताम्। प्रणमत्कामधेनुं च भजत्सुरतरूपमं श्रीभावबोधपादचिन्तामणिमुपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नरतां कामधेनवे। वेदशास्त्रपुराणेषु सार्थकीकृतजीवनान् वन्दे श्रीताम्रपर्ण्यादियान् शिष्यतीशोधकान् सदा। सृष्टिस्थित्यप्ययेहान्यतिदृष्टमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्वात्मकस्य विष्णोः व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो परमश्चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा नस्तकुहकं सत्यं परं धीमहि। धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं। श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषुभिस्तक्षणान्। निगमकल्पतरोर्गलितं फलं शुकमुखात् तद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। यं प्रव्रजन्तमनुपेतमपेतकृत्यं द्वैपायनो बृहतातरानुभावा पुत्रेन्मयतया तमोऽपि तं सर्वभूतत्रयं मानुषोऽस्मि। यस्वानुभावमखिलश्रुतिसारमेकम् अध्यात्मदीपमतिनिर्शतां तमोऽन्धं संसारिणां कामयापरार्मुह्यं तं व्याससूनुमुपयामि मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां श्रीमङ्गलानि भवन्तु। उत्कृष्टश्रोतॄणां श्लोकैकश्रवणपठनमात्रेण निखिलकलितकल्मषापनोदनपटुतरे धर्माद्यसाधनीभूते श्रीमन्महामूर्ते श्रीमद्भागवते अद्य कथाप्रारम्भे सति किञ्चित् पूर्वकथानुवादः। हरि ओम्। परमश्रेष्ठवाದಂತಹ ಗ್ರಂಥ ಶ್ರೀಮದ್ಭಾಗವತ. ಇದರ ಹೆಸರೇ ಭಾಗವತ. ಭಗವಂತನಿಗೆ ಸಂಬಂಧಪಟ್ಟಿದ್ದು. ಭಗವಂತನೇ ಹೇಳಿದ್ದರಿಂದ ಇದು ಭಾಗವತ. ಕೇಳಿದವರನ್ನು ಭಾಗವತರನ್ನಾಗಿ ಮಾಡುವಂಥದ್ದು. ನಾವು ಭಗವಂತನ ಸಂಬಂಧಿಕರು ಅಂತ ಮಾಡೋಣ. ಈ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಪರಮಾತ್ಮನ ಸಂಬಂಧಿಕರು ಅನ್ನುವಷ್ಟರ ಮಟ್ಟಿಗೆ ಮಹತ್ವವನ್ನು ತಂದುಕೊಡುವಂಥ ಗ್ರಂಥ ಸಾರ್ವಭೌಮ ಶ್ರೀಮದ್ಭಾಗವತ. ವೇದವ್ಯಾಸ ದೇವರು ಬಹಳ ವಿಶೇಷವಾದ ಮಹತ್ವವನ್ನು ಎಲ್ಲ ಪುರಾಣಗಳ ಸಾರರೂಪವಾಗಿ ಈ ಗ್ರಂಥದಲ್ಲಿ ತುಂಬಿಟ್ಟಿದ್ದಾರೆ. ಮಂಗಳಾಚರಣೆ ಶ್ಲೋಕದಲ್ಲೇ ಸಮಗ್ರ 12 ಸ್ಕಂಧಗಳ ಆಂತರ್ಯವೂ ಅಡಗಿದೆ. ಸಮಗ್ರ ಮಹಾಭಾರತದ ವಿಚಾರವೂ ಮೊದಲನೇ ಶ್ಲೋಕದಲ್ಲೇ ಇದೆ.
ಸಂಪೂರ್ಣ ರಾಮಾಯಣದ ವಿಚಾರ ಪೂರ್ತಿ ಭಾಗವತದ ಆದ್ಯ ಪದ್ಯದಲ್ಲೇ ಅಡಕವಾಗಿದೆ. ಸಮಗ್ರ ಕೃಷ್ಣ ಕಥಾ ಮೊದಲನೇ ಶ್ಲೋಕದಲ್ಲಿದೆ. ಎಷ್ಟು ಬೇಕಾದರೂ ಹೇಳ್ತಾ ಹೋಗ್ಬೋದು. ಹೋದ್ಸಲ ಪ್ರವಚನದಲ್ಲಿ ಒಂದು ವಾರ ಪೂರ್ತಿ ಪ್ರವಚನ ಮಾಡಿ ಭಾಗವತದ ಮಹಾತ್ಮ್ಯ ಮೊದಲನೇ ಶ್ಲೋಕದ ಒಂದು ಸ್ಥೂಲಾಕಾರದ ಚಿತ್ರಣ ಇಷ್ಟೇ ಆಗಿದ್ದು. ಅದನ್ನು ವಿಸ್ತಾರ ಮಾಡ್ತಾ ಹೋದರೆ ವರ್ಷ ಪೂರ್ತಿ ಮೊದಲನೇ ಶ್ಲೋಕ ಮಾತ್ರ ಹೇಳಬಹುದು. ಅಷ್ಟು ಅರ್ಥಗರ್ಭಿತವಾಗಿ ವೇದವ್ಯಾಸದೇವರು ಆ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಜನ್ಮ ಆದ್ಯಸ್ಯ ಯತಃ ಅಂತೂ ಪದಚ್ಛೇದ ಮಾಡಬಹುದು. ಜನ್ಮಾದಿ ಅಸ್ಯ ಯತಃ ಅಂತೂ ಪದಚ್ಛೇದ ಮಾಡಬಹುದು. ಈ ಪದಚ್ಛೇದಗಳಿಂದಲೇ ಅರ್ಥಗಳು ವಿಭಿನ್ನವಾಗಿ ಹೊರಹೊಮ್ಮುತ್ತವೆ. ವೇದವ್ಯಾಸದೇವರ ಕಲಾ ಕೌಶಲ್ಯ ಅದ್ಭುತವಾದಂಥ ಸರ್ವಜ್ಞ ಶಿಖಾಮಣಿ ಜ್ಞಾನದಾನಕ್ಕೋಸ್ಕರವೇ ಅವತಾರ ಮಾಡಿದಂತಹ ವಿಶೇಷಾವತಾರ. ಇಂತಹ ಪರಮಾತ್ಮ ಅವನು ಭಾಗವತವನ್ನು ರಚನೆ ಮಾಡೋ ಹೊತ್ತಿಗೆ 3 ಸಲ ಸಮಗ್ರ ವೇದಗಳನ್ನು ಪರಿಶೀಲನೆ ಮಾಡಿ ಭಾಗವತವನ್ನು ರಚನೆ ಮಾಡಿದ. ಇದೆಲ್ಲ ಬೇಕಾಗಿಲ್ಲ. ದೇವರು ಸರ್ವಜ್ಞ, ಸರ್ವಶಕ್ತ, ಸರ್ವನಿಯಾಮಕ, ಸಕಲ ವೇದಶಾಸ್ತ್ರಗಳ ಉತ್ಪತ್ತಿ ಸ್ಥಾನ. ಇಂಥವನ್ನು 3 ಸತಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ತಥಾಪಿ ಹೀಗೆ ಮಾಡಿದ್ದರಿಂದ ಭಾಗವತದ ಮಹಾತ್ಮೆ ಗೊತ್ತಾಗುತ್ತೆ ಅಂತ ಶಾಸ್ತ್ರದ ಆದೇಶವೂ ಇದೆ. ನಾವು ಭಾಗವತ ಕೇಳಬೇಕು ಅಂತಂದರೆ ಒಂದು ಸಲ ಅವನ ಸ್ವಶಾಖ ಅಧ್ಯಯನ ಮಾಡ್ಕೊಂಡು ಬಂದು ಭಾಗವತ ಕೇಳಬೇಕು ಅಂತ. ಅದೆಲ್ಲ ನಾವು ಮಾಡ್ತೀವ? ನಮ್ಮ ಸ್ವಶಾಖ ಯಾವುದು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸಂಧ್ಯಾ ವಂದನೆ ಏನಾದರೂ ಮಾಡ್ತಾ ಇದ್ದರೆ ಆವಾಗ ಗೊತ್ತಾಗುತ್ತೆ. ಋಕ್ಷಾಖಾಧ್ಯಾಯಿ, ಯಜುಶಾಖಾಧ್ಯಾಯಿ, ಆಪಸ್ತಂಭ ಸೂತ್ರ ಹೀಗೆಲ್ಲ ಹೇಳಿ ಸ್ವಲ್ಪ ಗೊತ್ತಾಗುತ್ತೆ. ನಮ್ದು ಋಗ್ವೇದ, ಯಜುರ್ವೇದ, ಏನಾದ್ರು ವೇದ ಇದೆ ಅಂತ ಗೊತ್ತಾಗುತ್ತೆ. ಅದು ಗೊತ್ತಿಲ್ಲ. ಧನುರ್ವೇದ ಅಂತ ಹೇಳೋರು ಇದ್ದಾರೆ ಮಹಾನುಭಾವರು. ಯಾವ ವೇದ ಅಂದರೆ ನಮ್ಗೆ ಧನುರ್ವೇದ ಅಂತ. ಅದು ಯಾವುದಪ್ಪ? 5ನೇ ವೇದ. ಹೀಗೆಲ್ಲ ನಮ್ಮದು ನಮ್ಮ ಸ್ವಶಾಖ ಅಧ್ಯಯನ ಒಂದಾವೃತ್ತಿಯಾದರೂ ಮಾಡ್ಕೊಂಡ್ಬಂದು ಭಾಗವತವನ್ನು ಕೇಳಬೇಕು ಅಂತ. ಬಹಳ ಮಹತ್ವವನ್ನು ಹೊಂದಿರುವಂಥ ಗ್ರಂಥ. ಆದ್ದರಿಂದ ವೇದವ್ಯಾಸರು ಈ ಗ್ರಂಥದ ಆರಂಭದಲ್ಲೇ ವಿಶೇಷವಾಗಿ ತಿಳಿಸ್ತಾರೆ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ಇತರತಃ ಈ ಗ್ರಂಥ ಈ ಅನ್ನೋ ಶಬ್ದಕ್ಕೆ ಆಶ್ಚರ್ಯ ಅಂತ ಅರ್ಥ. ಇಹಿ ವಿಚಿತ್ರೇ ಸ್ಮರೇ ಪುಮಾನ್ ಯಾದವ ಕೋಶ ಹೇಳುತ್ತೆ. ಈ ಅನ್ನೋ ಶಬ್ದಕ್ಕೆ ಆಶ್ಚರ್ಯ ಅಂತ ಅರ್ಥ ಇದೆ. ಇತರ ಅಂತಂದರೆ ಆಶ್ಚರ್ಯ ತರ ಅಂತ ಅರ್ಥ. ಆಶ್ಚರ್ಯ ತರತಃ ಅಂತ ಇದೆ. ಇತರತಃ ಅಂತಂದರೆ ಆಶ್ಚರ್ಯ ತರ ಅಂದರೆ ಭಗವಂತ. ಪರಮಾತ್ಮನಷ್ಟು ಆಶ್ಚರ್ಯ ಇನ್ಯಾರೂ ಇಲ್ಲ. ಶಾಸ್ತ್ರಗಳೇ ಹೇಳುತ್ತೆ. ಆಶ್ಚರ್ಯವತ್ ಪಶ್ಯದೇನು ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಪರಮಾತ್ಮನಷ್ಟು ಆಶ್ಚರ್ಯ ಇನ್ಯಾರಿಗೂ ಇಲ್ಲ, ಇನ್ಯಾವುದೂ ಅಲ್ಲ. ಭಗವಂತನಿಗೆ ಆಶ್ಚರ್ಯ ಅಂತ ಯಾವುದೂ ಇಲ್ಲ. ಯಾಕೆಂದರೆ ಎಲ್ಲವನ್ನೂ ಅವನೇ ನಿರ್ಮಾಣ ಮಾಡೋನು. ಅವನಿಗೆ ಯಾವುದರಲ್ಲೂ ಆಶ್ಚರ್ಯ ಅಲ್ಲ. ಆಶ್ಚರ್ಯ ಶಬ್ದಾರ್ಥ ಏನು? ನಮಗೆ ಪೂರ್ವದಲ್ಲಿ ಗೊತ್ತಾಗಿರಬಾರ್ದು, ಹೊಸದಾಗಿ ಅದು ಗೋಚರವಾಯಿತು ಅಂದರೆ ಅದು ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗೋದೇ ಹಾಗಲ್ವಾ? ಉಪನ್ಯಾಸಕ್ಕೆ ಬಂದವರಿಗೆಲ್ಲ ದಿಢೀರ್ 1,000 ರೂಪಾಯಿ ದಕ್ಷಿಣ ಕೊಟ್ಟು ಕಳಿಸಿದ್ರೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ. ಇದೆಂತ ಮಠಪ್ಪ? ಉಪನ್ಯಾಸ ಕೇಳಕ್ಕೆ ಹೋಗಿತ್ತು, ಹಿಂಗೆ ಗೊತ್ತಾಗಿತ್ತು 1000 ಜನ ಬರ್ತಿದ್ರು ಏನೋ. ಬಂದವರೆಲ್ಲ ಇಷ್ಟೊಂದು ದಕ್ಷಿಣ, ಇದು ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಅದು ಗೊತ್ತಿಲ್ಲ, ಅಂಥದ್ದೊಂದು ವ್ಯವಸ್ಥೆ ಇಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಭಾಗವತದ ಒಂದು ಶಬ್ದದ ಅರ್ಥ ಮಾಡಿಕೊಂಡ್ರೆ ಲಕ್ಷಾಂತರ ರೂಪಾಯಿಗೂ ಬೆಲೆ ಜಾಸ್ತಿ ಆಗುವಂಥ ಅದ್ಭುತ. ಅದರಿಂದ ಲಾಭ ಬಹಳ ವಿಶೇಷ ಇರುತ್ತೆ. ಹಾಗಾಗಿ ಆಶ್ಚರ್ಯ ಆಗೋದು ಯಾವಾಗ? ನಮಗೆ ಅಜ್ಞಾತವಾದದ್ದು ಜ್ಞಾನವಾದಾಗ. ಹಾಗೆ ಭಗವಂತನಿಗೆ ಆಶ್ಚರ್ಯ ಕೊಟ್ಟಂಥ ಗ್ರಂಥ ಭಾಗವತ ಅಂತಂತಾರೆ. ಅಂದರೆ ಪರಮಾತ್ಮಗೂ ಅಜ್ಞಾತವಾದದ್ದು ಇದೆಯೇನು? ಅಂಥದ್ದೇನಿಲ್ಲ. ಪರಮಾತ್ಮ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಆದ್ದರಿಂದ ಭಗವಂತನಷ್ಟು ಆಶ್ಚರ್ಯ ಇನ್ಯಾರೂ ಇಲ್ಲ. ರಮಾದೇವಿಯು ಆಶ್ಚರ್ಯಗೊಳ್ಳೋದು ಭಗವಂತನನ್ನು ನೋಡಿ. ಅಲ್ಲಿ ಹೇಳ್ತಾರೆ, ಆ ಹರಿಕಥಾಮೃತ ಸಾರದ 2ನೇ ಶ್ಲೋಕ ಏನಿದೆ, ರಮಾದೇವಿಯನ್ನು ಕೊಂಡಾಡುವಾಗ ಮಿಗೆ ಹರುಷಲಿಂ ಪೊಗಳಿ ಹಿಗ್ಗುವ, ಮಿಗೆ ಹರುಷಲಿಂ ಪೊಗಳಿ ಹಿಗ್ಗುವ ತ್ರಿಗುಣವಾದಿ ಮಹಾಲಕ್ಷ್ಮಿ ಸಂತೈಸಲಂದಿಗಂತಿ. ಮಿಗೆ ಹರುಷ ಅಂದರೆ ತೇಜ ಆಶ್ಚರ್ಯ ಅಂತ ಅರ್ಥ. ಪರಮಾತ್ಮನ ಅದ್ಭುತ ಐಶ್ವರ್ಯವನ್ನು ಕಂಡು ದಿನ ದಿನದಿ ನೂತನವ ಕಾಣುತ್ತ ಮಿಗೆ ಹರುಷಲಿಂ ಪೊಗಳಿ ಹಿಗ್ಗುವ. ರಮಾದೇವಿ ಅನಾದಿ ಕಾಲದಿಂದ ನೋಡ್ತಾನೇ ಇದ್ದಾಳೆ ಮತ್ತು ನೂತನವಾದ ಭಗವದ್ ರೂಪ ಸೌಂದರ್ಯಗಳನ್ನು ಕಂಡು ಆಶ್ಚರ್ಯ ಭರಿತರಾಗ್ತಾ ಇದ್ದಾರೆ. ಇದಕ್ಕೆ ಭಗವಂತನಿಗೆ ಆಶ್ಚರ್ಯ ಅಂತ ಒಂದು ಹೆಸರು. ಪರಮಾತ್ಮನ ಹೆಸರೇ ಆಶ್ಚರ್ಯ. ಇತರತಃ ಅಂತಂದರೆ ಆಶ್ಚರ್ಯತರತಃ ಅಂತ. ಇಂಥ ಆಶ್ಚರ್ಯಕರಣ ಅಂತ ಭಗವಂತನಿಂದ
ಜಗತ್ತಿಗೆ ಸೃಷ್ಟಿಯಾದಿಗಳಿಂದ ಉಂಟಾಯಿತು. ಜನ್ಮಾದ್ಯಸ್ಯ ಯಥೋನ್ವಯ ವಿತರತಃ. ಈ ಸೃಷ್ಟಿಯಾದಿಗಳನ್ನು ಉಂಟು ಮಾಡಿದವನು ಸಾಕ್ಷಾತ್ ಆಶ್ಚರ್ಯರೂಪಿಯಾದ ಭಗವಂತ. ಪರಮಾತ್ಮನ ಮಹಾತ್ಮೆ ಅತ್ಯದ್ಭುತ. ಅನಾದಿ ಕಾಲದಿಂದ ಅನಂತ ಕಾಲದ ಪರ್ಯಂತರ ಒಬ್ಬನೇ ಭಗವಂತ, ಒಬ್ಬನೇ ರಮಾದೇವಿ. ಉಳಿದವರು ಎಲ್ಲರೂ ಚೇಂಜ್ ಆಗೋದೆ. ಬ್ರಹ್ಮದೇವ ಒಬ್ಬರೇ ಇಲ್ಲ. ಈಗಾಗಲೇ ಅನಂತ ಬ್ರಹ್ಮರು ಮುಕ್ತಿ ಹೊಂದಿದ್ದ ಹೋಗಿದೆ. ಇನ್ನು ಮುಂದೆ ಅನಂತ ಬ್ರಹ್ಮರುಗಳು ಮುಕ್ತಿ ಹೊಂದುವವರಿದ್ದಾರೆ. ಈಗ ಒಬ್ಬ ಬ್ರಹ್ಮದೇವರು ರೆಡಿಯಾಗಿದ್ದಾರೆ. 50 ವರ್ಷ ಕಳ್ಕೊಂಡು 51ನೇ ವರ್ಷದಲ್ಲಿ ಈಗಿರುವಂತಹ ಬ್ರಹ್ಮದೇವರಿದ್ದಾರೆ. ಇವರು ಮೋಕ್ಷ ಆಗುತ್ತೆ, ಆಮೇಲೆ ಮಹಾಪ್ರಳಯ. ಅದಾದ್ಮೇಲೆ ಮತ್ತೊಬ್ಬ ಈ ವಾಯುದೇವರಂತೆಯಿಂದ ಅವರ ಬ್ರಹ್ಮ ಪದವಿಯನ್ನು ಅಲಂಕರಿಸ್ತಾರೆ. ಹೀಗೆ ಒಂದೊಂದು ಬ್ರಹ್ಮಕಲ್ಪಕ್ಕೆ ಒಬ್ಬ ಬ್ರಹ್ಮ, ಒಬ್ಬ ರುದ್ರ, ಒಬ್ಬ ಇಂದ್ರ ಅಂತಾದರೆ, ಭಗವಂತ ಮಾತ್ರ ಅನಂತ ಕೋಟಿ ಬ್ರಹ್ಮಕಲ್ಪಗಳು ಒಬ್ಬನೇ ಭಗವಂತ. ಪರಮಾತ್ಮ ಎಂಬುವಂತಹ ಸ್ಥಾನ ಮಾತ್ರ ಅದು ಬದಲಾಗುವುದಿಲ್ಲ. ಆಗೆಲ್ಲ ಬೇರೆ ನಾರಾಯಣ ಇದ್ದ, ಈಗಿಬ್ಬ ಹೊಸ ನಾರಾಯಣ ಬಂದ ಅಂತೆಲ್ಲ ಇಲ್ಲ. ಒಬ್ಬನೇ ನಾರಾಯಣ ಏಕ ಪ್ರಕಾರ ಇದ್ದಾನೆ. ಇಂಥ ಭಗವಂತ ಅನಂತಾನಂತ ಜೀವರಾಶಿಗಳನ್ನ ಒಂದೊಂದು ಬ್ರಹ್ಮಕಲ್ಪದಲ್ಲಿ ಸೃಷ್ಟಿಗೆ ತಂದು ಅವರ ಕೈಯಲ್ಲಿ ತತ್ತತ್ಕಾಲದಲ್ಲಿ ಸಾಧನೆಯನ್ನು ಮಾಡಿಸಿ, ಎಲ್ಲರಿಗೂ ಸಾಧನೆ ಒಂದೇ ಕ್ರಮದಿಂದ ಆಗೋದಿಲ್ಲ. ನಾವು ಅಂದ್ಕೊಳ್ತೀವಿ ನಮ್ಮ ಏರಿಯಾದಲ್ಲಿ ಇಷ್ಟು ಜನ ಇದ್ದೀವಿ, ನಮ್ಮೂರಲ್ಲಿ ಇಷ್ಟು ಜನ ಇದ್ದೀವಿ, ಇಷ್ಟಿಷ್ಟು ಜನ ನಾವು ಸಾಧನೆ ಮಾಡ್ತೀವಿ. ಮಠಕ್ಕೆ ಬಂದವರಿಗೆಲ್ಲ ಸಾಧನೆ ಆಯ್ತು ಲೆಕ್ಕ ಇಲ್ಲ. ಯಾವ್ಯಾವ ಭಾವನೆಯಿಂದ ಬಂದಿರ್ತಾರೋ, ಯಾವ್ಯಾವ ರೀತಿ ಇರ್ತಾರೋ, ಅವರವರ ಅನುಸಂಧಾನ ಹೇಗಿರುತ್ತೋ, ಅದೇ ರಾಯರ ಪ್ರಸಾದ ತಿನ್ನೋ ಕಾಲಕ್ಕೆ ಬಹಳ ಭಕ್ತಿಯಿಂದ ರಾಯ ಪರಮಾನುಗ್ರಹ, ರಾಯ ಹಸ್ತೋದಕ ಸ್ವೀಕಾರ ಮಾಡ್ತಾ ಇದ್ದ ಭಕ್ತಿಯಿಂದ ತಿಂದುಬಿಟ್ಟಾಗ ನಾವು ಬೇಕಾದಷ್ಟು ಪುಣ್ಯ ಬಂತು. ಏನೋ ಹೋಟೆಲ್ ತಿಂದು ಅಲ್ಲಿ ತಿಂದೀನಿ ಈ ರೀತಿ ಭಾವನೆಯಲ್ಲಿ ತಿಂದು ಹೋದಾದ್ರೆ ಯಾವ ಹಕ್ಕೂ ಇಲ್ಲ. ಹೋಟೆಲ್ ತಿಂದ್ರೇನು, ತನ್ನ ಮನೆಯಲ್ಲಿ ತಿಂದ್ರೇನು, ರಾಯ ಸಂವಿಧಾನದಲ್ಲಿ ತಿಂದ್ರೇನು, ಎಲ್ಲದಕ್ಕೂ ಒಂದೇನೆ. ಅವರವರ ಅನುಸಂಧಾನ ಭಕ್ತಿ ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ಪುಣ್ಯಗಳು ವ್ಯತ್ಯಸ್ತವಾಗ್ತಾ ಹೋಗುತ್ತೆ. ಹಾಗಾಗಿ ಈ ಸಾಧನೆಯನ್ನು ಯಾರಿಗೆ ಮಾಡಿಸ್ಬೇಕು, ಎಷ್ಟು ಮಾಡಿಸ್ಬೇಕು, ಇದು ತುಂಬ ದೊಡ್ಡದಾದಂಥ ವಿಚಾರ. ನಾವು ಎಲ್ಲ ವಿಷಯದಲ್ಲೂ ತುಂಬ ಸಣ್ಣತನ, ನಮ್ಮದು ಸಣ್ಣ ಬುದ್ಧಿ, ಸಣ್ಣ ಯೋಗ್ಯತೆ. ಒಂದು ಮನೆ ಕಟ್ಕೊಂಡ್ವಿ ಅಂತಂದರೆ ಅಲ್ಲಿ ಎಷ್ಟು ಹಾಲ್ ಇರಬೇಕು, ಎಷ್ಟು ಅಡುಗೆ ಮನೆ, ಎಷ್ಟು ದೇವ್ರ ಮನೆ, ಬಚ್ಚಲ ಮನೆ, ಟಾಯ್ಲೆಟು. ನಮ್ಮ ಮನೆ ಹೊಲಸು ನಮ್ಮ ಕಾಂಪೌಂಡಿಂದ ಹೊರಗೆ ಹೋದ್ರೆ ಸಾಕು, ನಮ್ಗೆ ಅಲ್ಲಿಂದ ಒಂದು ಚಿಂತೆ ಇಲ್ಲ. ಅದೇ ಏರಿಯಾವನ್ನು ವಿಚಾರ ಮಾಡುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರಲ್ಲ, ಅವರು ಕಾರ್ಪೊರೇಟರು, ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವರು ನಮ್ಮ ಏರಿಯಾದಲ್ಲಿ ಬರುವ ಎಲ್ಲ ಹೊಲಸನ್ನು ಹೊರಗೆ ಹಾಕಬೇಕು. ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ತುಂಬ ದೊಡ್ಡದಾಗಿ ಯೋಚನೆ ಮಾಡಬೇಕು. ಒಂದು ಏರಿಯಾದಲ್ಲಿ 2,000-4,000 ಮನೆಗಳಿದೆ ಅಂತಂದರೆ 4,000-8,000 ಮನೆಗಳ ಹೊಲಸು ಒಂದು ಕಡೆಗೆ ಬಂದು ನಮ್ಮ ಏರಿಯಾದಲ್ಲಿ ಒಂದು ಕಡೆ ನಿಂತ್ಬಿಡ್ಬಾರ್ದು. ಅದು ನಮ್ಮ ಏರಿಯಾ ಬಿಟ್ಟು ಬೇರೆ ಎಲ್ಲರೂ ಹೋಗ್ಬೇಕು. ಆಗಲೇ ನಮ್ಮ ಏರಿಯಾ ಸ್ವಚ್ಛವಾಗಿರೋದು. ಇಷ್ಟೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಅದೇ ದೇಶದ ವ್ಯವಸ್ಥೆ ಅಥವಾ ಇಡೀ ಬೆಂಗಳೂರಿನ ವ್ಯವಸ್ಥೆ ಎಷ್ಟು ದೊಡ್ಡದಾಗಿ ಯೋಚನೆ ಮಾಡಬೇಕು. ಹೀಗೆ ಅವರವರ ಕೆಲಸ ಕಾರ್ಯಗಳು ದೊಡ್ಡದಾಗ್ತಾ ಹೋಗುತ್ತೆ. ಭಗವಂತನ ಕೆಲಸ ಎಷ್ಟು ದೊಡ್ಡದಿದೆ. ಇಡೀ ಭೂಲೋಕ ಪೂರ್ತಿ ಬರೀ ಒಂದು ಲೋಕ, 14 ಲೋಕ ಇದೆ. ಇಷ್ಟರದ್ದು ಜವಾಬ್ದಾರಿ ಒಬ್ಬರೇ ಒಪ್ಪಿಕೊಂಡಿದ್ದಾರೆ. ಬೇರೆ ಬೇರೆ ಜವಾಬ್ದಾರಿ ಮುಗಿಸಿದಂತೆ ಕಾಣುತ್ತೆ. ಆದರೆ ಬ್ರಹ್ಮಾದಿ ದೇವತೆಗಳನ್ನು ನಿಂತು ಹಾಗೆ ನಿರ್ವಾಹ ಮಾಡುವ ಭಗವಂತರೇ. ಯಾರು ಸ್ವತಂತ್ರವಾಗಿ ಏನನ್ನೂ ಮಾಡ್ತಾರೆ. ಒಬ್ಬರಲ್ಲಿ ಮಾತಾಡುವುದು, ಮತ್ತೊಬ್ಬರಲ್ಲಿ ಬೇಡುವುದು, ಮಾತಾಡುವುದು ಬೆರಗಾಗಿ ಅಬ್ಬರದ ಹೆಗ್ದೈವ ಅಂತಿದ್ದು. ಇವನು ಅಬ್ಬರದ ಹೆಗ್ದೈವ, ಇವನಿಗೆ ಸಮಾನರು ನಭೂತೋ ಭವಿಷ್ಯತಿ. ಇಂಥ ಪರಮಾತ್ಮ ಭಾರಿ ದೊಡ್ಡ ಕಾರ್ಯವ್ಯಾಪ್ತಿಯನ್ನು ಹೊಂದಿದ್ದಾನೆ. ಇಷ್ಟೆಲ್ಲ ಮಾಡುವಾಗ ಭಗವಂತನಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೆಲಸ ಮಾಡುವಾಗ ನಮಗೆ ಚಿಂತೆ ಆಗುತ್ತೆ. ತುಂಬ ಜವಾಬ್ದಾರಿ ಒಬ್ಬರೇ ಮನುಷ್ಯ ಒಪ್ಕೊಂಡಾದರೆ, ಒಂದು ಮದುವೆನೋ ಮುಂಚಿನೋ ಗೃಹ ಪ್ರವೇಶ ಇದೆ ಅಂದರೆ ಒಬ್ಬರೇ ಮನುಷ್ಯನೇ ಎಲ್ಲರೂ ಕರೆಯೋದು, ಪ್ರಾಣಿಗಳು ತರೋದು, ಅಡುಗೆ ವ್ಯವಸ್ಥೆ ಮಾಡೋದು, ಪುರೋಹಿತರ ವ್ಯವಸ್ಥೆ ಮಾಡೋದು, ಪುರೋಹಿತರು ಬೇಕಾದ ಸಾಮಾನು ತಂದು ಹಾಕೋದು, ಸಕಲವನ್ನು ಒಬ್ಬನೇ ಮಾಡೋದಂದ್ರೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಎಡವಟ್ಟಾಗುತ್ತೆ. ಏನಪ್ಪ ಇದು ಮಾಡಿದ್ವು ಅಂತ ಕೇಳ್ತಾರೆ. ಅಯ್ಯೋ ಅದು ಆಗಲಿಲ್ಲ ಆಚಾರ, ಎಲ್ಲ ಕೆಲಸ ನಾನೇ ಮಾಡುತ್ತಲ್ಲ, ಹಾಗಾಗಿ ಒಂದು ಎಡವಟ್ಟಾಗುತ್ತೆ, ಕ್ಷಮ ಮಾಡಿ. ಹೀಗೆ ದೇವರಿಗೆ ಏನಾದರೂ ಆಗುತ್ತಾ ಅಂತ ಯೋಚನೆ. ದೇವರು ಅವನಿಗಾಗಲಿ ಎಷ್ಟು ಅವಶ್ಯ ಆಗುತ್ತೆ. ಭಗವಂತ ನಾವು ಜೀವರಾಶಿಗಳು ಒಬ್ಬರು ಇಬ್ಬರು ಅಲ್ಲ, ಅನಂತ ಜೀವರಾಶಿಗಳಿದ್ದೀವಿ. ಇದರೊಳಗೆ 3 ವಿಭಾಗ: ಸಾತ್ವಿಕರು,
ರಾಮಸರು ತಾಮಸರು ಅಂತ. ತಾಮಸರನ್ನೆಲ್ಲ ಅಂಧನ್ ತಮಸ್ಸು ಕಳಿಸಬೇಕು, ಅವ್ರಿಗೆ ಬೇಕಾದ ಸಾಧನೆಯನ್ನ ಅದನ್ನು ಮಾಡಿಸಬೇಕು. ರಾಜಸರಿಗೆ ನಿತ್ಯ ಸಂಸಾರ, ಅವ್ರಿಗೆ ಬೇಕಾದ ಸಾಧನೆ ಅವ್ರಿಗೆ ಆಗಬೇಕು. ಸಾತ್ವಿಕರಿಗೆ ಮಾತ್ರ ಮೋಕ್ಷ ಸಾಧನೆ ಆಗಬೇಕು. ಸಾತ್ವಿಕರು ಒಂದು ಜನ್ಮದ ಸಾಧನೆ ಆಗೋದಿಲ್ಲ, ಸಾವಿರಾರು ಜನ್ಮದ ಸಾಧನೆ. ಇಷ್ಟೆಲ್ಲ ಮಾಡಿದ ಮೇಲೆ ಮಹಾಪ್ರಭುತ್ವ ಭಗವಂತ ಏನು ಮಾಡ್ತಾನೆ, ಅಷ್ಟೋ ಜನಗಳಿಂದ ತನ್ನ ಹೊಟ್ಟೆ ಒಳಗೆ ಹಾಕಿಬಿಡ್ತಾನೆ. ಹೊಟ್ಟೆ ಒಳಗೆ ಇಟ್ಕೊಂಡು ಆಮೇಲೆ ಮೊದಲು ನಿದ್ದೆ ಮಾಡಪ್ಪ, ಬಹಳ ಶ್ರಮ ಪಟ್ಟಿರಿ, ಎಷ್ಟು ಹಂದಿ ಕತ್ತೆ ನಾಯಿ ಜನ್ಮಗಳನ್ನು ಪಡೆದು ಮನುಷ್ಯರಾಗಿ ಎಷ್ಟೆಷ್ಟು ಶ್ರಮಪಟ್ಟು ಸಾಧನೆ ಮಾಡಿದ್ದೀರಿ, ನಿಮ್ಮ ಆಯಾಸ ಪರಿಹಾರ ಮಾಡಿಕೊಂಡಿಂತ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇಚ. ಅಲ್ಲೊಂಚ ಅಂತಂತಾರೆ ಜಯತೀರ್ಥರು. ಕಲ್ಪಾವಸಾನದಲ್ಲಿಯೂ ನಿದ್ದೆ ಮಾಡಿಸ್ತಾರೆ. ಅಂದರೆ ಪ್ರತಿದಿನದಲ್ಲೂ ನಿದ್ದೆ ಕೊಡೋದು ದೇವರೇ, ಭಗವಂತನೇ. ಪ್ರತಿದಿನದಲ್ಲೂ ನಿದ್ದೆಯನ್ನು ಕೊಟ್ಟು ನಮ್ಮ ಆಯಾಸವನ್ನೆಲ್ಲ ಪರಿಹಾರ ಮಾಡಿ ಬೆಳಗ್ಗೆ ಏನೋ ಹೊತ್ತು ಫ್ರೆಶ್ ಆಗಿರುವಂತೆ ಪರಮಾನುಗ್ರಹವನ್ನು ಮಾಡ್ತಾನೆ. ಇಂಥ ದೇವರು ಮಹಾಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯೊಬ್ಬ ಹೊಂದ ತುಟ್ಟಿನಲ್ಲಿ ಎಲ್ಲ ಜೀವರಾಶಿಗಳನ್ನು ಇಟ್ಟು ವಿಠಲ ತೂಗಿ ತೂಗಿ ಬದಲಿಸಿ ಆಮೇಲೆ ಮಹಾಪ್ರಳಯ ಎಲ್ಲ ಮುಗಿದ ಮೇಲೆ ಮುಂದಿನ ಬ್ರಹ್ಮಕಲ್ಪದಲ್ಲಿ ಸೃಷ್ಟಿಕಾರಾಂತಿ ಬರುತ್ತೆ. ಆಗ ಯಾರ್ಯಾರು ಮೋಕ್ಷ, ಯಾರ್ಯಾರಿಗೆ ಆ ಕಾಲದಲ್ಲಿ ಬ್ಯಾಲೆನ್ಸ್ ಯಾರಿರ್ತಾರೆ ಅಂಧತಮ ಯೋಗ್ಯರು ಅವರಿಗೆಲ್ಲ ಅಂಧತಮಸ್ಸು, ನಿತ್ಯ ಸಂಸಾರದಿಂದ ಯಾರು ಅವ್ರನ್ನ ಈ ವಿಭಾಗವನ್ನು ಮಾಡಿ ಅಲ್ಲಲ್ಲಿ ಕೊಟ್ಟು ಕಳಿಸ್ತಾರೆ. ಮತ್ತು ಹೊಸದಾದ ಜೀವ ಸೃಷ್ಟಿ ಬ್ರಹ್ಮದೇವರಿಂದ ಆರಂಭವಾಗಿ ಸೃಷ್ಟಿ ಪ್ರಾರಂಭ ಆಗುತ್ತೆ. ಇದಿಷ್ಟು ಪ್ರಕ್ರಿಯೆ ಇದ್ದಾಗ ನಾವು ಸ್ವಲ್ಪ ಲಾಸ್ಟಲ್ಲಿ ಭಯ ಆಗುತ್ತೆ. ಒಂದು ಪಕ್ಷ ನಾವೆಲ್ಲ ಸಾಧನೆ ಮಾಡಿ ಮುಕ್ತಿಯೋಗ್ಯರಾಗಿ ಭಗವಂತನ ಹೊಟ್ಟೆ ಸೇರಿರ್ತೀವಿ. ಸೃಷ್ಟಿ ಪ್ರಾರಂಭ ಮಾಡೋ ಕಾಲಕ್ಕೆ ತುಂಬ ಜವಾಬ್ದಾರಿ ದೇವರಿಗೆ. ಯಾಕೆಂದರೆ ತನ್ನ ಹೊಟ್ಟೆಯಲ್ಲೇ ಅನೇಕ ಭಾಗಗಳನ್ನು ಮಾಡಿಕೊಂಡಿದ್ದಾನೆ. ಅವನು ಭಾರಿ ಉದರಂ ಚಿಂತ್ಯ ವೈಶಸ್ಯ ತನುತ್ವೇ ಅಖಿಲ ಭಾರ. ಪುಟ್ಟದಾಗಿದ್ದರೂ ಎಲ್ಲವನ್ನೂ ಹೊತ್ತಂತಹ ಭಾರಿ ದೊಡ್ಡ ಹೊಟ್ಟೆ. ಆ ಹೊಟ್ಟೆಯೊಳಗೆ ನಾಭಿಯಿಂದ ಕೆಳಭಾಗದಲ್ಲಿ ತಮೋಯೋಗಿರಿದ್ದಾರೆ, ನಾಭಿಯಿಂದ ಎಡಭಾಗದಲ್ಲಿ ನಿತ್ಯ ಸಂಸಾರಗಳಿದ್ದಾರೆ, ನಾಭಿಯ ಬಲಭಾಗದಲ್ಲಿ ಮುಕ್ತಿಯೋಗ್ಯರಿದ್ದಾರೆ, ನಾಭಿಯ ಮೇಲ್ಭಾಗದಲ್ಲಿ ಆಲ್ರೆಡಿ ಮುಕ್ತರಾದವರಿದ್ದಾರೆ. ಇಷ್ಟು ವ್ಯವಸ್ಥೆಯನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಾನೆ. ಅಷ್ಟು ಜೀವನನ್ನ ಮತ್ತೆ ಹೊರಗೆ ತರ್ತಾನೆ. ಹೊರಗೆ ತಂದು ಅವರವ್ರಿಗೆ ಬೇಕಾದ ದಾರಿಯಲ್ಲಿ ಅವರವ್ರನ್ನ ಲಿಂಗಭಂಗ ಮಾಡಿಸಿ ಆಮೇಲೆ ಕಳಿಸ್ಕೊಡ್ತಾನೆ. ಹೊಸದಾದ ಜೀವರಾಶಿ ಅವರು ಬೇರೆ ಇದ್ದೇ ಇರ್ತಾರೆ ಹೊಟ್ಟೆಯೊಳಗೆ, ಅವ್ರನ್ನ ಸೃಷ್ಟಿಗೆ ತರ್ತಾನೆ. ಈ ತರುವಾಗ ಲಾಸ್ಟಲ್ಲೇ ಅಕಸ್ಮಾತ್ ಏನಾದರೂ ಅವರು ಸಾಧನೆ ಮಾಡೋದು ನಮ್ಮನ್ನೆಲ್ಲ ತಗೊಂಡು ಅಂಧ ತಮಸ್ಸಕ್ಕೆ ಹಾಕ್ಬಿಟ್ರೆ ಅಥವಾ ನಿತ್ಯ ಸಂಸಾರಗಳು ನೀವು ಹೋಗಿ ಅಂಗಡಿಗೆ ಕಳಿಸ್ಬಿಟ್ರೆ ಏನು ಮಾಡೋದು? ಇದೊಂದು ಭಾಳ ಭಯ ಆಗುತ್ತೆ. ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ನಾವೇನು ಮಾಡೋದು? ಅದರಿಂದ ಇನ್ನೊಂದು ಬ್ರಹ್ಮಕಲ್ಪ ಪೂರ್ತಿ ಸಾಧನೆ ಅಂತೆಲ್ಲ ಯೋಚನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಹಾಗಿಲ್ಲ. ಅರ್ಥೇಶ್ವಭಿಜ್ಞ ಸ್ವರಾಟ್. ಭಗವಂತ ಅವನು ಅರ್ಥೇಶ್ವಭಿಜ್ಞ. ಈ ಶಬ್ದವೇ ಇಂಥ ದೊಡ್ಡ ಪ್ರಶ್ನೆಗೆ ಉತ್ತರ ರೂಪವಾಗಿ ವೇದವ್ಯಾಸರು ಕೊಟ್ಟಿದ್ದಾರೆ. ಪರಮಾತ್ಮ ಅರ್ಥೇಶ್ವಭಿಜ್ಞ. ಅರ್ಥೇಶ್ವಭಿಜ್ಞ ಅಂದರೆ ಸರ್ವಜ್ಞ ಒಂದರ್ಥ. ಆದರೆ ಯಾದವಾರಿಗಳಂತಹ ಜ್ಞಾನಿಗಳು ವಿಶೇಷಾರ್ಥವನ್ನು ತಿಳಿಸ್ಕೊಡ್ತಾರೆ. ಅರ್ಥ ಅನ್ನೋ ಶಬ್ದಕ್ಕೆ 5 ಒಂದೊಂದು ಅರ್ಥ. ಯಾಕೆಂದರೆ ನಮ್ಮ 5 ಜ್ಞಾನೇಂದ್ರಿಯಗಳಿದ್ದಾವಲ್ಲ, ಈ ಜ್ಞಾನೇಂದ್ರಿಯಗಳಿಗೆ ವಿಷಯಗಳು 5 ಇದೆ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಅಂತ 5 ವಿಷಯಗಳಿದ್ದಾವೆ. ಆದ್ದರಿಂದ ಶಾಸ್ತ್ರದ ಒಂದು ಕೋಡ್ ವರ್ಡ್ಸ್ ಇದೆಲ್ಲ. ವೇದ ಅಂತಂದ್ರೆ 4 ಅಂತ ಅರ್ಥ, ಅರ್ಥ ಅಂತಂದ್ರೆ 5 ಅಂತ ಅರ್ಥ. ಹೀಗೆಲ್ಲ ಅನೇಕ ನಿಯಮ ಇದೆ. ತರಂಗಗಳು ಅಂತಂದರೆ 6 ಅಂತ ಅರ್ಥ, ಷಡೂರ್ಮಿಗಳು ಕರೀತಾರನ್ನ. ಹೀಗೆಲ್ಲ ಒಂದು ಕೋಡ್ ವರ್ಡ್ಸ್ ಇಟ್ಕೊಂಡಿದ್ದಾರೆ ಶಾಸ್ತ್ರದಲ್ಲಿ. ಹಾಗೆ ಅರ್ಥ ಅಂತಂದರೆ 5 ಅಂತ ಅರ್ಥ. ಅರ್ಥೇಶ್ವಭಿಜ್ಞ ಅಂತಿದೆ. ಅರ್ಥ ಅಂದರೆ 5. ಇಶು ಅಂತ ಅರ್ಥೇಶು. ಇಶು ಅಂದರೆ ಬಾಣ, 5 ಬಾಣ ಅಂತ ಆಯಿತು. ಅರ್ಥೇಶು 5 ಬಾಣಗಳಿಗೆ ಯಾರು ವಶರಾಗ್ತಾರೋ ಅರ್ಥೇಶು ಭಿಕ್ ಅಂತ ಅಂತಾರೆ. 5 ಬಾಣಗಳಿಗೆ ವಶರಾಗುವವರನ್ನ ಅರ್ಥೇಶು ಭಿಕ್ ಅಂತಾರೆ. 5 ಬಾಣಗಳಿಗೆ ಯಾರು ವಶರಾಗೋದಿಲ್ಲ ಅರ್ಥೇಶ್ವಭಿಕ್ ಅಂತಂತಾರೆ. ಅಭಿಕ್, ಭಿಕ್, ಅಭಿಕ್ ಎರಡಿದೆ. 5 ಬಾಣಗಳ ಪೆಟ್ಟನ್ನು ಹೊಂದುವವರು ಅರ್ಥೇಶು ಭಿಕ್. 5 ಬಾಣಗಳ ಪೆಟ್ಟನ್ನು ಯಾರು ಹೊಂದೋದೇ ಇಲ್ಲ ಅವರು ಅರ್ಥೇಶ್ವಭಿಕ್. ಇದನ್ನು ದೇವರು ತಿಳ್ಕೊಂಡಿದ್ದಾನೆ ಅಂತ. ಯಾರು ಪಂಚಬಾಣ ಅಂತ ಮನ್ಮಥನಿಗೆ ಹೆಸರು.
ಅರವಿಂದ ಅಶೋಕಂಚ ಚೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಾಯಕ. ಅರವಿಂದ, ಅಶೋಕ, ನೀಲೋತ್ಪಲ ಹೀಗೆ 5 ಹೂಬಾಣಗಳನ್ನು ಹೊತ್ತವನು ಮನ್ಮಥ. ಮನ್ಮಥನಿಗೆ ಪಂಚಬಾಣ ಅಂತ ಒಂದು ಹೆಸರು. ಮನ್ಮಥನ ಬಾಧೆಗೆ ಒಳಗಾಗುವವರು ಅರ್ಥೇಶುಭಿಕ್. ಯಾರು ಅರ್ಥೇಶುಭಿಕ್ ಅವರೆಲ್ಲ ನಿತ್ಯ ಸಂಸಾರಿಗಳು. ಯಾರು ಅರ್ಥೇಶು ಅಭಿಕ್ ಮನ್ಮಥನ ಬಾಣಕ್ಕೆ ವಶರಾಗದೇ ಇದ್ದವರು ಮುಕ್ತಿಯೋಗ್ಯರು. ಇದನ್ನ ಜ್ಞಾನ ತಿಳಿದವರು ಅಂತ. ಅರ್ಥೇಶ್ವಭಿಜ್ಞ ಪರಮಾತ್ಮ ಯಾರು ಮುಕ್ತಿಗೆ ಅರ್ಹರು, ಯಾರು ಮುಕ್ತಿಗೆ ಅನರ್ಹರು ಇದನ್ನು ಚೆನ್ನಾಗಿ ತಿಳಿದು ಅದಕ್ಕೆ ತಕ್ಕಂಥ ಗತಿಯನ್ನು ಹೊಂದಿಸ್ತಾನೆ. ಆದ್ರೆ ನೀವೇನು ಚಿಂತೆ ಪಡಬೇಡ್ರಿ. ಈಗ ಸಾಧನೆ ಮಾಡೋದು ದೊಡ್ಡದಲ್ರಿ. ಲಾಸ್ಟ್ ಮಿನಿಟಲ್ಲಿ ನಮ್ಮನ್ನು ಯಾವ ಚಾನಲಲ್ಲಿ ದೇವರು ಕಳಿಸ್ತಾನೆ ಅದು ಬಹಳ ಮುಖ್ಯ. ಅಲ್ಲಿ ದೇವರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮ್ಮನ್ನು ಮುಕ್ತಿಯೋಗ್ಯ ರೂಪದಲ್ಲಿ ಕಳಿಸ್ಬಿಡಪ್ಪ ಅಂತ. ನೀವೇನು ಚಿಂತೆ ಪಡಬೇಡ್ರಿ. ದೇವರೆಲ್ಲ ಕರೆಕ್ಟಾಗಿ ಅರ್ಥೇಶ್ವಭಿಜ್ಞ. ಭಗವಂತ ಅದನ್ನು ಸರಿಯಾದ ರೀತಿಯಿಂದ ವ್ಯವಸ್ಥೆಯನ್ನು ಮಾಡುವಂಥವರು. ಹಾಗಾಗಿ ಅರ್ಥೇಶ್ವಭಿಜ್ಞ ಅಂತಂದ್ರೆ ಮುಕ್ತರು ಅಂತ ಅರ್ಥ. ಮುಕ್ತಿ ಯೋಗ್ಯರು ಯಾರಿದ್ದಾರೆ ಅವರನ್ನು ಜಾನಾತಿ ಇತಿ ಅರ್ಥೇಶ್ವಭಿಜ್ಞ. ಇಂಥ ಭಗವಂತ ವಿಶೇಷವಾಗಿ ಸೃಷ್ಟಿಯಾದಿ ಕಾರ್ಯಗಳನ್ನು ನಡೆಸ್ತಾರೆ. ಅವನ ಇಚ್ಛೆಗೆ ಬಂದಂತೆ ಯಾರಿಗೆ ಎಂತಹ ಫಲವನ್ನು ಬುದ್ಧಿಯನ್ನು ಬೇಕಾದರೂ ಕೊಡಬಲ್ಲ. ಅವನೇನೋ ಕೊಡ್ತಾನ್ರಿ, ಕೊಡೋ ಬುದ್ಧಿ ಅವನಿಗಿದ್ರು ಅಡ್ಡಗಾಲ ಹಾಕೊಂಡು ಬೇರೆ ಯಾರಾದ್ರೂ ಬಂದರೆ ದೇವರು ಎಷ್ಟೋ ಲೋಕದಲ್ಲಾಗುತ್ತೋ ಯಾರೋ ಪೂಜಾ ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡೋದು ಅದು ಗಾದೆ ಇತ್ತು. ಯಾರೋ ಕೊಡೋ ದಾನಿಗಳು ಒಬ್ಬರು ಭಾರಿ ಕೊಡೋಕೆ ಬಂದಿರ್ತಾರೆ. ಮಧ್ಯದಲ್ಲಿ ಹಿಂಗೇನೋ ಮಾಡಿ ಇವ್ರು ಕೊಡಬೇಡ್ರಿ, ನಾ ಹೇಳ್ತೀನಿ ಕೇಳಿ, ಇವ್ರು ಏನು ಉಪಯೋಗಿಲ್ಲ, ಇನ್ನೂ ಭಾಷೆ ಅಂತ ಅವ್ರು ಕೊಡ್ರಿ ಅಂತ. ಈ ಬ್ರಾಹ್ಮಣ ತಪ್ಪೋಯ್ತ. ಆ ರೀತಿ ದೇವರೆಲ್ಲ ನಮಗೆ ಮೋಕ್ಷ ಕೊಡ್ತೀನಿ ಅಂತಂದ್ರೆ ಬಂದು ಇನ್ಯಾರು ಒಬ್ಬ ಅಡ್ಡ ಹಾಕೋಣ, ಈ ಬ್ರಾಹ್ಮಣ ಏನು ಉಪಯೋಗಿಲ್ಲ, ಸಾಧನೆ ಮಾಡೇ ಇಲ್ಲ, ಬಿಡಿ ಇವ್ರು ಕೊಡಬೇಡ, ನಾ ಹೇಳ್ತೀನಿ ಅಂತ ಪ್ರೆಷರ್ ತಂದಾದ್ರೆ ದೇವ್ರ ಪಾಪ ಏನು ಮಾಡ್ತಾನೆ ಅಂತ ಸ್ಥಿತಿ ಬಂದರೆ ಅಂತ ಚಿಂತೆ ಪಡಬೇಡ್ರಿ. ಅವ್ನು ಸ್ವರಾಟ್ ಅಂತಂದು, ಅವ್ನು ಸ್ವರಾಟ್ ಪರಮಾತ್ಮ, ಅವನು ಸ್ವತಂತ್ರ. ಅವನಿಗೆ ಅಡ್ಡಗಾಲ ಹಾಕೋರು ಯಾರೂ ಇಲ್ಲ, ಅವನು ಸ್ವತಂತ್ರ. ಆದ್ದರಿಂದ ಭಗವಂತನ ವಿರುದ್ಧವಾಗಿ ಅವನ ಇಚ್ಛೆಯನ್ನು ಮೀರಿ ನಡೆಯುವವರು ಬ್ರಹ್ಮಾಂಡದಲ್ಲಿ ನಭೂತೋ ನ ಭವಿಷ್ಯತಿ. ಈ ಹೀಗೆ ಯಾರೂ ಇಲ್ಲ, ಈಗ ಯಾರೂ ಇಲ್ಲ, ಇನ್ನು ಮುಂದೆ ಯಾರು ಬರೋದೂ ಇಲ್ಲ. ಆದ್ದರಿಂದ ದೇವರು ಸ್ವತಂತ್ರ. ಅವನನ್ನು ಹೀಗೆಲ್ಲ ಉಪಾಸನೆ ಮಾಡಿ ಇದ್ದಾರೆ. ತಮ್ಮ ಯಥಾ ಯಥಾ ಉಪಾಸನೆ ತಥೈವ ಭವತಿ ಅಂತ. ದೇವರನ್ನು ನಾವು ಹೇಗೆ ಉಪಾಸನೆ ಮಾಡ್ತೀವಿ ಅಂಥದೇ ಫಲವನ್ನು ಭಗವಂತ ಕೊಡ್ತಾನೆ. ದೇವರನ್ನ ಕಾಂತಾಯ ಕಲ್ಯಾಣ ಗುಣೈ ಕಥಾಂತೆ ನರ್ಜುನಾಥ ಪ್ರಭಾಯ ಈ ಕ್ರಮದಿಂದ ಉಪಾಸನೆ ಮಾಡಿದರೆ ನಮಗೂ ಕಲ್ಯಾಣ ಗುಣಗಳು ಬರುವಂತೆ ಮಾಡ್ತಾನೆ. ನಾರಾಯಣ ಗುಣ ಸರ್ವೈ ಉದೀರ್ಣಂ ದೋಷವಂಚಿತಂ ಈ ಶಬ್ದಗಳಿಂದ ನಮ್ಮ ಸ್ವಾಮಿಯನ್ನು ಸ್ತೋತ್ರ ಮಾಡಿದರೆ ನಮಗೂ ಯಥೋಚಿತವಾಗಿ ಯೋಗ್ಯತಾನುಸಾರ ಗುಣಗಳ ಅಭಿವೃದ್ಧಿ ಆಗುತ್ತೆ, ದೋಷಗಳ ಸಮಾರ್ಜನೆ ಆಗುತ್ತೆ. ಅದು ಬಿಟ್ಟು ದೇವರನ್ನ ನಿರ್ಗುಣ ಅಂತಂದರೆ ನಮಗೂ ದುರ್ಗುಣವೇ ಬರುತ್ತೆ. ಅವನನ್ನು ನಿರವಯವ ಅಂತಂದರೆ ನಮ್ಮ ಅವಯವೂ ಕಿತ್ತು ಹೋಗೋ ಪರಿಸ್ಥಿತಿ ಬರುತ್ತೆ. ಎಲ್ಲ ಚೆನ್ನಾಗಿ ಆಕ್ಸಿಡೆಂಟ್ ಆಗಿ ಕೈ ಇಲ್ಲ ಕಾಲಿಲ್ಲ ಅಂತ ಸ್ಥಿತಿ ಬರುತ್ತೆ. ದೇವರು ಸರ್ವಾವಯವ ಭೂಷಿತ. ಇಂಥ ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೀವಿ ಅಂಥದೇ ಫಲವನ್ನು ಭಗವಂತ ಕೊಡ್ತಾನೆ. ಹಾಗಾಗಿ ಭಗವಂತನನ್ನು ನಾವು ಸ್ವತಂತ್ರ ಸ್ವರಾಟ್ ಅಂತ ಹೇಳ್ತಾ ಇದ್ರೆ ನಮಗೂ ಸ್ವಾತಂತ್ರ್ಯವನ್ನು ಕೊಡ್ತಾನೆ. ನಾವು ಸ್ವಾತಂತ್ರ್ಯ ಅಂದರೆ ಯಾವಾಗ ನೀವು ಎಲ್ಲಿಂದೆಲ್ಲ ಹೋದರೂ ಸ್ವಾತಂತ್ರ್ಯ ಇಲ್ಲ ಅಂದ್ಕೊಳ್ಬೋದು. 45 ಅಲ್ವಾ, 1945 ನಮಗೆಲ್ಲ ಸ್ವಾತಂತ್ರ್ಯ ಬಂತು. ಯಾವ ಸ್ವಾತಂತ್ರ್ಯ? ಬ್ರಹ್ಮ ದೇವರೇ ಸ್ವತಂತ್ರವಲ್ಲ, ಅವರೊಬ್ಬರೇ ಸ್ವತಂತ್ರ. ಸುಮ್ಮನೆ ಇನ್ಯಾರೋ ಅಯೋಗ್ಯರ ಕೈ ಹೊಡೆತ ತಿನ್ನೋದು ಬಿಟ್ಟು ನಮ್ಮವರೇ ಹೊಡಿಲಿ ಅಂತ ನಾವು ಆರಿಸ್ಕೊಂಡಿದ್ದಾರೆ. ಇನ್ನೇ ಸ್ವಾತಂತ್ರ್ಯ ಅಂತ ಬೇರೆ ಇಲ್ಲ. ಬೇರೆ ದೇಶದವ್ರು ಯಾಕೆ ನಮ್ಮ ಬೆನ್ನ ಮೇಲೆ ಹೊಡಿಬೇಕು, ನಮ್ಮವರೇ ಹೊಡಿಲಿ ಅಂತ ಯಾರ್ಯಾರೋ ಬೆನ್ನನ್ನೆಲ್ಲ ಸೀಟಲ್ಲಿ ಕೂರಿಸಿ ಅವ್ರು ಓಟ್ ಕೊಟ್ಟು ಏಟ್ ತಿಂತ ಕೊಡೋ ಪರಿಸ್ಥಿತಿ. ಅದು ಸ್ವಾತಂತ್ರ್ಯ ಸರ್ವಥಾ ಇಲ್ಲ. ಅಂದ್ಕೋಬೋದು ನಾವು ಸ್ವತಂತ್ರ ಅಂತ. ನಾನಾ ರೀತಿಯ ಪರಾಧೀನತೆ ಇದ್ದೇ ಇರುತ್ತೆ. ನಮಗೆ ಸ್ವಾತಂತ್ರ್ಯ ಅಂತಂದರೆ ಇದ್ದದ್ದರಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಮುಕ್ತಿ ಹೊಂದಿದಾಗಲೇ. ಅಲ್ಲೂ ಪೂರ್ಣ ಸ್ವಾತಂತ್ರ್ಯ ಇಲ್ಲ. ಮುಕ್ತಿ ಹೊಂದಿದಾಗಲೂ ಭಗವಂತನ ಅಧೀನ ಅದು ಇದ್ದೇ ಇರುತ್ತೆ. ಪರಮಾತ್ಮನ ಅಧೀನವಾಗಿ ಇರಬೇಕು. ಆದರೆ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ. ಸ್ವತಂತ್ರವಾಗಿ ಅವನು ಇಷ್ಟ ಬಂದದ್ದನ್ನು ಮಾಡ್ತಾ ಇರ್ಬೋದು. ಈ ಭೂಮಿಯಲ್ಲಿ ಇದ್ದಾಗ ಎಲ್ಲ ರೀತಿಯ ವಿಧಿ ಇದೆ, ನಿಷೇಧ ಇದೆ. ನೀವಿಂಥ ಕೆಲಸ ಮಾಡಲೇಬೇಕು ಅಂತ ವಿಧಿ ಇದೆ, ಇಂಥ ಕೆಲಸ ಮಾಡಲೇಬಾರದು ಅಂತ ನಿಷೇಧವೂ ಇದೆ. ಮುಕ್ತಿಗೆ ಹೋದಾಗ ವಿದ್ಯಬದ್ಧ ಮಹಾನಂದ ತೀರ್ಥಸ್ಯ ಭಾಷ್ಯಭಾವ ಮನೋಮಾಭಿರಾವರ್ತಯಂತೆ ಸ್ವಶಕ್ತಿಯ ಸುರಾಜ್ಯ ನರಾಂತ ಮುಕುಂದ ಪ್ರಸಾದ ಮೋಕ್ಷಮೇತೆ
ರಾಮಾನುಜಾಚಾರ್ಯರ ಭಾಷ್ಯಾದಿ ಗ್ರಂಥಗಳ ಭಾವವನ್ನು ಯಾರು ಭಾಗವತಾದಿ ಗ್ರಂಥಗಳ ಮೂಲಕ ಅರ್ಥ ಮಾಡ್ಕೊಳ್ತಾರೋ ಇವು ಮೋಕ್ಷವೇತೆ ಭಜಂತೆ ಸದೇತಿ, ಶ್ರೇಷ್ಠವಾದಂತಹ ಮೋಕ್ಷವನ್ನು ಅವರು ಹೋಗ್ತಾರೆ. ವಿದ್ಯಬದ್ಧಾಹ ಅಂತಾರೆ, ವಿಧಿಗೆ ಅಬದ್ಧರು, ಯಾವುದೇ ರೀತಿಯ ವಿಧಿ ಇಲ್ಲ. ನೀವು ಅಹರಹ ಸಂಧ್ಯಾ ಉಪಾಸಿತ ಅಂತ ವಿಧಿಯೂ ಇಲ್ಲ, ನಪಲಾಂಡು ಭಕ್ಷಯಿತ ಅಂತ ನಿಷೇಧವೂ ಇಲ್ಲ. ಇಲ್ಲಿ ಸಂಸಾರದಲ್ಲಿದ್ದಾಗ ಎಲ್ಲ ವಿಧಿ ಇದೆ, ನಿಷೇಧವೂ ಇದೆ. ನಾವು ಕಾಲಕ್ಕೆ ಸಂಧ್ಯಾ ವಂದನೆ ಮಾಡಬೇಕು, ಪ್ರತಿಯೊಬ್ಬರು ದೇವರ ಪೂಜೆ ಮಾಡಬೇಕು, ತಂದೆ ತಾಯಿಗಳು ಅಂತಿದ್ರೆ ಅವರು ನಮಸ್ಕಾರ ಮಾಡಬೇಕು, ಇದೆಲ್ಲ ವಿಧಿಗಳು, ಕಟ್ಟುಪಾಡುಗಳು. ನಿಷೇಧವೂ ಇದೆ, ನೀವು ಇಂತಿಂತ ತಪ್ಪು ಮಾಡಬಾರ್ದು, ಪರಸ್ಪರಿ ಸಂಘ ಮಾಡಬಾರ್ದು, ಅದರಂತೆ ಈರುಳ್ಳಿ ಬದನೆಕಾಯಿ ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರ್ದು, ಕಾಫಿ ಕುಡಿಬಾರ್ದು, ಎಲ್ಲ ರೀತಿಯ ನಿಷೇಧವನ್ನು ಶಾಸ್ತ್ರ ಹೇಳುತ್ತೆ. ನಿಷೇಧವೂ ಇದೆ, ವಿಧಿನೂ ಇದೆ. ಇದಕ್ಕೆ ಬದ್ಧವಾಗಿಯೇ ಇರಬೇಕು. ತಪ್ಪಿದರೆ ಏಟ್ ಬೀಳುತ್ತಷ್ಟೇ. ನೀವು ಶಿಕ್ಷಾ ಅನುಭವಿಸಲು ಸಿದ್ಧ ಆಗಲಿ. ವಿಧಿ ನಿಷೇಧಗಳಿಗೆ ಬದ್ಧರಾಗಿ, ಇಲ್ಲ ಏಟ್ ತಿನ್ನೋದಕ್ಕೆ ಸಿದ್ಧರಾಗಿ. ಎರಡೇ ಇಟ್ಟಿರೋ ದೇವರು. ಇಷ್ಟು ಗಿಳಿ ಹೇಳಿದಂತೆ ಶಾಸ್ತ್ರಗಳಲ್ಲಿ ಬಹಳ ಹೇಳಿದಾಗ್ಯೂ ನಾವು ಕೆಟ್ಟದ್ದನ್ನು ಬಿಡೋದೇ ಇಲ್ಲ. ನಿಂತ್ಕೊಂಡೇ ನೀರು ಕುಡಿಯೋದು, ನಿಂತ್ಕೊಂಡೇ ಅದನ್ನ ಪದಾರ್ಥಗಳನ್ನು ತಿನ್ನೋದು, ಯಾವ ನಿಷಿದ್ಧನೋ ಅದನ್ನೆಲ್ಲ ತಿನ್ನೋದು, ದೇವರಿಗೆ ಅನಿವೇದಿತ ವಸ್ತುಗಳನ್ನು ಸ್ವೀಕಾರ ಮಾಡೋದು ಇತ್ಯಾದಿ ತಪ್ಪುಗಳು ನಡೀತು ಅಂತಂದರೆ ಅದಕ್ಕೆ ಉಂಟಾದಂತಹ ಶಿಕ್ಷೆಗಳನ್ನು ಯಮನ ಮೂಲಕ ಭಗವಂತ ಕೊಡಿಸ್ತಾನೆ, ಅನುಭವಿಸ್ಬೇಕು. ಮತ್ತೆ ಯಾವಾಗಲೇ ಬುದ್ಧಿ ಕೊಡ್ತಾನೆ. ಸಾಧನೆ ಆಗೋ ಪಕ್ವ ಕಾಲ ಬಂದಾಗ ಇನ್ನು ಮುಂದಾದರೂ ಆದದ್ದಾಯ ತಿನ್ನಾದರೂ ಒಳ್ಳೆಯ ಹಾದಿಯ ಹಿಡಿಯೋ ಪ್ರಾಣಿ, ಸನ್ಮಾರ್ಗಕ್ಕೆ ಹೋಗುವಂಥ ಬುದ್ಧಿಯನ್ನು ಅವನೇ ಧಿಯೋ ಯೋನ ಪ್ರಚೋದಯ, ಅವನೇ ಬುದ್ಧಿ ಪ್ರಚೋದನೆ ಮಾಡಿ ಸನ್ಮಾರ್ಗಕ್ಕೆ ತರ್ತಾನೆ. ಅಂತೂ ದೇವರನ್ನ ಹೇಗೆ ನಾವು ಉಪಾಸನೆ ಮಾಡ್ತೀವಿ ಆ ರೀತಿ ಮುಕ್ತಿ ಹೊಂದಿದಾಗ ಅಲ್ಲಿ ಯಾವುದೇ ರೀತಿಯ ವಿಧಿ ಇಲ್ಲ, ನಿಷೇಧನೂ ಇಲ್ಲ. ಆದರೆ ವಿಧಿ ನಿಷೇಧ ಅಲ್ಲಿ ಇಲ್ಲ ಅನ್ನೋ ಮಾತ್ರಕ್ಕೆ ಮನುಷ್ಯ ತಪ್ಪು ಮಾಡ್ತಾನೆ ಅಂತಲ್ಲ, ತಪ್ಪು ಮಾಡೋದೇ ಇಲ್ಲ. ಅದೆಲ್ಲ ಈ ಸಂಸಾರದಲ್ಲಿದ್ದಾಗ ನಮಗೆ ಯಾಕೆ ವಿಧಿ ನಿಷೇಧ ಇದೆ ಅಂತಂದರೆ ಲೋಕದ ಸಾಮಾಜಿಕ ವ್ಯವಸ್ಥೆ ಕೆಟ್ಟೋಗುತ್ತೆ ಅಂತ. ಇಲ್ಲೆಲ್ಲ ನಾವು ಶಾಸ್ತ್ರದ ಒಂದು ಚೌಕಟ್ಟು ಹಾಕೊಳ್ಳಿಲ್ಲ ಅಂತಂದರೆ, ಎಷ್ಟೆಲ್ಲ ಶಾಸ್ತ್ರದ ಚೌಕಟ್ಟು ಹಾಕಿದ್ರೇ ಆಕ್ಸಿಡೆಂಟ್ಗಳು ಆಗ್ತಾವೋ ಇವು. ಎಷ್ಟು ಸಿಗ್ನಲ್ಗಳು, ಒಂದು ರಸ್ತೆಯಿಂದ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾ ಬರೋದ್ರೆ 10-20 ಸಿಗ್ನಲ್ಗಳನ್ನು ದಾಟ್ಕೊಂಡು ಬರಬೇಕು. ಎಷ್ಟೆಲ್ಲ ಪೊಲೀಸ್ನವ್ರು ಕೆಲಸ ಮಾಡ್ತಾರೆ, ಸಿಗ್ನಲ್ಗಳಿದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ದಾಗ್ಯೂ ಬೇಕಾದಷ್ಟು ಆಕ್ಸಿಡೆಂಟ್ ನಿತ್ಯ ಆಗ್ತಾ ಇದೆ. ಯಾವ ವ್ಯವಸ್ಥೆನೂ ಇಲ್ಲ. ಇಷ್ಟ ಬಂದವರು ಹೆಂಗೆ ಬೇಕಾದ್ರೆ ಹೋಗಬಹುದು ಅಂತ ಬಿಟ್ಟಿದ್ದಿದ್ರೆ ಒಂದೊಂದು ರಸ್ತೆಯಲ್ಲೂ 100 ಹೆಣ್ಣುಗಳು ಬಿದ್ದಿರಬೇಕು ದಿನ. ಅಂಥ ವ್ಯವಸ್ಥೆ ನೋಡಬೇಕಾಗುತ್ತೆ. ಸಂಸಾರದಲ್ಲಿ ಎಲ್ಲ ವಿಧಿ ನಿಷೇಧಗಳನ್ನು ಯಾಕೆ ನಮ್ಮ ಸ್ವಾಮಿ ಅಂತಂದರೆ, ನೀವಿಲ್ಲಿ ತಪ್ಪು ಮಾಡುವ ಸ್ವಭಾವದವರು, ನಿಮ್ಮನ್ನು ಸ್ವಚ್ಛಂದವಾಗಿ ಬಿಟ್ಟರೆ ಬೇಕಾದಷ್ಟು ತಪ್ಪುಗಳನ್ನು ಮಾಡ್ತೀರಿ. ಅದಕ್ಕೆ ನಿಮಗೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ವಿಧಿ ನಿಷೇಧ ಅಂತ ಇಟ್ಟಿರೋದು. ಬೈ ಫೋರ್ಸ್ ನಾವು ತಪ್ಪು ಮಾಡದೆ ಉಳಿಬೇಕಾಗುತ್ತೆ. ಆದ್ದರಿಂದ ಸಂಸಾರದಲ್ಲಿ ಹೀಗೆ. ಆದರೆ ಮೋಕ್ಷ ಹೋದ ಮೇಲೆ ಅಲ್ಲಿ ನಿಮ್ಮನ್ನು ಎಷ್ಟೇ ಸ್ವತಂತ್ರವಾಗಿ ಬಿಟ್ಟರು ನೀವಲ್ಲಿ ತಪ್ಪು ಮಾಡೋ ಸ್ಥಿತಿಲಿ ಇರೋದಿಲ್ಲ. ಅಭ್ಯಾಸ ಹಂಗೆ ಆಗ್ಬಿಟ್ಟಿರುತ್ತೆ. ಕೆಲವೆಲ್ಲ ಅಭ್ಯಾಸ ಆಗಿರುತ್ತೋ ಇಲ್ಲ. ಈ ಬ್ಯಾಂಕಲ್ಲಿ ಕೆಲಸ ಮಾಡೋದು ಅಥವಾ ಯಾವುದೋ ಕಂಪ್ನಿ ಕೆಲಸ ಮಾಡೋದು, ದಿನ 10 ಗಂಟೆ ಒಳಗೆ ಊಟ ಮಾಡೋದು, ರಾತ್ರಿ 7 ಗಂಟೆಗೆ ತಿಂದು ಮುಗಿಸ್ಬಿಡೋದು, ಹೀಗೆಲ್ಲ ಒಂದು ಅಭ್ಯಾಸ ಆಗುತ್ತೆ. 30-40 ವರ್ಷ ರಿಟೈರ್ಡ್ ಆದಮೇಲೆ ಎಲ್ಲ ಹೋಗಿ ಮಠದಲ್ಲಿ ದಿವಸ ಮಠದಲ್ಲಿ ಊಟ ಮಾಡಿ 2 ಗಂಟೆ ಅಂತಂದರೆ ಒದ್ದಾಡೋಗ್ಬಿಡ್ತಾರೆ. ಏನು ನಾವು 2ನೇ ಟ್ರಿಪ್ ತಿನ್ನೋ ಹೊತ್ತಿದ್ದು 2 ಗಂಟೆ ದಿವಸ ಊಟ ನಮ್ಮ ಕೈಲಾಗಲ್ಲಪ್ಪ, 10 ಗಂಟೆ ಒಳಗೆ ತಿಂತಿದ್ದ ಅಭ್ಯಾಸ ಅಂತ. ಆ ಅಭ್ಯಾಸ ಹೇಗಾಗಿರುತ್ತೆ ರೊಟೀನಾಗಿ, ಅದೇ ಮುಂದುವರಿಬೇಕಾಗತ್ತೆ. ಅವ್ರನ್ನ ಬೇಡ ಬಿಲ್ವಳ ಮಾರಾಯ ಅಂತಂದ್ರೆ ಒಂದು 5 ಗಂಟೆ ಎದ್ದು ಕೂತಿರ್ತಾರೆ. ಇದು ನಮ್ಗೆ ಎಂತೆಂಥ ಅಭ್ಯಾಸ, 5 ಗಂಟೆಗೆ ನಿದ್ದೆಯೇ ಬರೋದಿಲ್ಲ. ಹಾಗೆ ಅಭ್ಯಾಸ ಸರಿಯಾಗಿ ಆಗ್ಬಿಟ್ಟಂದ್ರೆ ಅದೇ ಮುಂದುವರಿಯುತ್ತೆ. ರಿಟೈರ್ಡ್ ಆದಮೇಲೆ ಅದೇ ರೀತಿ ಮುಕ್ತಿ ಹೊಂದಿದ ಮೇಲೂ ಇಲ್ಲೆಲ್ಲ ಸಂಸಾರದಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಹೇಗೆ ಮಾಡಬೇಕು, ಹೇಗೆ ಬದುಕಬೇಕು, ದೊಡ್ಡವರ ಹತ್ರ ಮಾತಾಡೋ ಪದ್ಧತಿ ಏನು, ವಿಧಿ ನಿಷೇಧಗಳ ಅನುಷ್ಠಾನದ ಪದ್ಧತಿ ಏನು, ಶಾಸ್ತ್ರದ ಆದೇಶವನ್ನು ಹೇಗೆ ಕೇಳಬೇಕು, ಏಕಾದಶಿಯಾದ ಉಪವಾಸಗಳು, ಚಾತುರ್ಮಾಸ್ಯ ವ್ರತ, ಪ್ರತಿಯೊಂದು ಅನುಷ್ಠಾನಗಳಲ್ಲಿ ದೀಕ್ಷಾ, ಹರಿಭಕ್ತಿ, ಗುರುಭಕ್ತಿ ಎಲ್ಲ ಒಂದು ಟ್ರೈನಿಂಗ್ ಸೆಂಟರ್. ಸಂಸಾರ ಅಂತಂದ್ರೆ ಏನದು? ಅದು ಟ್ರೈನಿಂಗ್ ಸೆಂಟರ್. ಇಲ್ಲೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಮುಂದೆ ಒಂದು ನಮ್ಮದು ಪರ್ಮನೆಂಟ್ ಸ್ಥಾನ ಅಂತ ಸಿಗುತ್ತೆ. ಅಲ್ಲಿ ಹೋದಾಗ ತಪ್ಪಾಗಬಾರ್ದು ಅಂದರೆ ಇಲ್ಲೇ ಎಲ್ಲ ರಿಪೇರಿಗಳು ಆಗ್ಬಿಟ್ಟಿರಬೇಕು. ಇಲ್ಲೇ ರಿಪೇರಿ ಆಗಲಿಲ್ಲ ಅಂದರೆ ಮತ್ತೆ ಮತ್ತೆ ರಿಪೇರಿ ಬರಲೇಬೇಕು. ಫುಲ್ ರಿಪೇರಿ ಆದಮೇಲೆ ಅಲ್ಲಿ ಅಡ್ಮಿಷನ್ ಸಿಗುವಂಥದ್ದು. ಹಾಗಾಗಿ ಭಗವಂತ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದ್ರೊಳಗೆ ಈ ವ್ಯಕ್ತಿಯನ್ನ ಸಂಸ್ಕೃತ ಅಂತ ಮಾಡಿರ್ತಾರೆ. ಸಂಸ್ಕೃತ ಅಂದ್ರೆ ಏನು? ಸಂಸ್ಕೃತ ಕಲಿಯೋದು ಅಂತ ಅರ್ಥ ಅಲ್ಲ, ಸಂಸ್ಕಾರವಂತ ಅಂತ ಅರ್ಥ. ಸಂಸ್ಕಾರಗಳನ್ನ ಚೆನ್ನಾಗಿ ಇಲ್ಲೇ ಹೊಂದಿದ್ದ ಅಂದರೆ ಅವನು ಮೋಕ್ಷ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಅವನು ಸಂಧ್ಯಾವಂದನೆ ಮಾಡು ಅಂತ ಹೇಳಬೇಕಾಗಿಲ್ಲ. ಮಾಡಲಿಲ್ಲ ಅಂದ್ರೆ
ಎಷ್ಟೋ ಜನಕ್ಕೆ ಅದೇ ಕಷ್ಟ, ಇಲ್ಲಿ ಮಾಡಲೇಬೇಕಲ್ರಿ ಅಂತ. ನಿಮ್ಗೆ ಮಾಡಲೇಬಾರ್ದು ಅಂತ ಆಸೆ ಇದ್ದರೆ ಒಂದ್ಸತಿ ಮೋಕ್ಷಕ್ಕೆ ಹೊರಟೋಗ್ರಿ. ಆಮೇಲೆ ನೀವು ಮಾಡೋದು ಯಾರು ಹೇಳೋದಿಲ್ಲ. ಅದಕ್ಕೋಸ್ಕರ ಆದರೂ ಈ ಸಂಧ್ಯಾವಂದನೆ ಮಾಡಿ. ಅಲ್ಲಿ ಒಂದ್ಸತಿ ಹೋಗಬೇಕು, ನಮ್ಮನ್ನು ಯಾರು ಕಂಟ್ರೋಲ್ ಮಾಡಬಾರ್ದು ಅಂತ ಆಸೆ ಇದ್ದರೆ ಇಲ್ಲೆಲ್ಲ ಕರೆಕ್ಟಾಗಿ ಇದ್ಬಿಟ್ರೆ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೋದು. ನಿಮ್ಮನ್ನು ಯಾರು ಹೇಳೋದಿಲ್ಲ, ಯಾಕಪ್ಪ ಸಂಧ್ಯಾವಂದನೆ ಮಾಡಲಿಲ್ಲ ಅಂತ ಯಾರು ಕೇಳೋದಿಲ್ಲ. ಇಲ್ಲಿ ಸಂಸಾರದಲ್ಲಿದ್ದರೆ ಮಾಡದೆ ಹೋದ್ರೆ ಮಹಾ ಅನರ್ಥ ಇದೆ. ಸಂಧ್ಯಾವಂದನೆ 3 ಹೊತ್ತಿನ ಸಂಧ್ಯಾವಂದನೆ ಬಿಟ್ಟ ಅಂತಂದರೆ ಬ್ರಾಹ್ಮಣ್ಯವೇ ಹೋಗುತ್ತೆ ಅಂತಿದೆ. ಹಾಗಾಗಿ ಇದೆಲ್ಲ ಸಂಸಾರ ಅವಸ್ಥೆಯಲ್ಲಿ ಇರುವಂಥದ್ದು. ಭಗವಂತ ನಮ್ಮನ್ನು ಮೋಕ್ಷ ಕೊಟ್ಟು ಕಾಪಾಡ್ತಾನಲ್ಲ, ಅವನು ಅಲ್ಲಿ ನಮಗೆ ವಿಶೇಷವಾಗಿ ಸ್ವಾತಂತ್ರ್ಯವನ್ನು ಕೊಡ್ತಾನೆ. ಆದ್ದರಿಂದ ಭಗವಂತ ಅವನು ಸ್ವತಂತ್ರ, ನಮ್ಮ ಮುಕ್ತಿಯನ್ನು ಕೊಟ್ಟು ನಮ್ಮ ಪೂರ್ತಿ ನಮ್ಮನ್ನು ಸ್ವಚ್ಛಂದವಾಗಿ ಸುಖವನ್ನು ಪಡಿಸ್ತಾನೆ. ಆದ್ದರಿಂದ ಭಗವಂತನನ್ನು ಸ್ವರಾಟ್ ಅಂತ ಕರೀತಾರೆ. ಸ್ವ ಅನ್ನೋ ಶಬ್ದಕ್ಕೆ ಹಣ ಅಂತ ಅರ್ಥ. ಆಸ್ತಿಗೆ ಸ್ವತ್ತು ಅಂತ ಕರೀತಾರೆ. ಇದು ನಮ್ಮ ಸ್ವತ್ತು. ಸ್ವ ಅಂದರೆ ಆಸ್ತಿ ಅಂತ, ಹಣ ಅಂತ ಅರ್ಥ. ಅದ್ಭುತವಾದಂತಹ ಹಣ, ಅದಕ್ಕೆ ರಾಟ್ ಅಂದರೆ ರಾಜ ಅಂತ ಅರ್ಥ. ಅತ್ಯದ್ಭುತವಾದಂತಹ ಧನಕನಕಾದಿ ಸಂಪತ್ತುಗಳಿಗೆ ಅವನೇ ಅಧಿಪತಿ, ಲಕ್ಷ್ಮೀಪತಿ ಅಲ್ವಾ. ಎಲ್ಲರಿಗಿಂತ ಹಣ ಜಾಸ್ತಿ ಇರೋದು ಅಂತಂದರೆ ರಮಾದೇವಿ ಸರ್ವೈಶ್ವರ್ಯ ಅಭಿಮಾನಿ ದೇವತ. ಮಹಾಭಾರತ ಒಂದು ಸ್ಥೂಲವಾದ ಒಂದು ಚಿತ್ರಣ ಕೊಡುತ್ತೆ. ಇಡೀ ಭೂಲೋಕದಲ್ಲಿರುವಂತಹ ಎಲ್ಲ ಐಶ್ವರ್ಯ ಒಟ್ಟಿಗೆ ಸೇರಿಸೋಣ. ಯಾರನ್ನು ಒಂದು ಪೈಸನೂ ಒಂದು ಇಟ್ಕೋದು ಬೇಡ, ಎಲ್ಲ ತಂದು ಒಂದು ಕಡೆ ಹಾಕೋಣ. ಎಲ್ಲರ ಮನೆ, ಇಡೀ ದೇಶ ಜಗತ್ತಿನಲ್ಲಿರುವ ಎಲ್ಲರ ಐಶ್ವರ್ಯ, ಬೆಳ್ಳಿ, ಬಂಗಾರ, ಹಿತ್ತಾಳೆ, ತಾಮ್ರ, ಕಬ್ಬಿಣ, ಪ್ಲಾಸ್ಟಿಕ್ಕು, ಏನೇನು ಎಲ್ಲವನ್ನು ಅದರ ವ್ಯಾಲ್ಯೂ ಏನೋ ಒಂದು ಕಡೆ ಹಾಕಿದ್ರೆ ಎಷ್ಟೊಂದು ದುಡ್ಡಾಗುತ್ತೆ. ಎಲ್ಲ ಮಿನಿಸ್ಟರ್ಗಳ ಹತ್ರ ಇರುವಂಥದ್ದು ಸಕಲವನ್ನು ಸೇರಿಸಿದ್ರೆ ಕುಬೇರನ ಹತ್ರ ಇರುವ ಐಶ್ವರ್ಯದಲ್ಲಿ 16ನೇ ಒಂದು ಅಂಶ ಅಂತ. ಇಡೀ ಭೂಲೋಕದಲ್ಲಿರುವ ಎಲ್ಲರ ಐಶ್ವರ್ಯನೂ ಸೇರಿ ಇದಕ್ಕೆ 16 ಪಟ್ಟು ಜಾಸ್ತಿ ಇದೆ ಕುಬೇರನ ಹತ್ರ. ಅದಕ್ಕಿಂತ ಜಾಸ್ತಿ ಇದೆ ಶುಕ್ರಾಚಾರ್ಯ ಹತ್ರ. ಶುಕ್ರಾಚಾರ್ಯ ಲೆಕ್ಕನೂ ಕೊಟ್ಟಿದ್ದಾರೆ. ಅನೇಕ ರತ್ನ ಪರ್ವತಗಳಲ್ಲಿ ಅವರ ಆಸ್ತಿ ಇಲ್ಲ. ಬೃಹಸ್ಪತಿ ಆಚಾರ್ಯ ಹೇಳಿಲ್ಲ, ಅವ್ರ ದೈತ್ಯ ಗುರುಗಳ ಲೆಕ್ಕ ಕೊಟ್ಟ ಮೇಲೆ ದೇವಗುರುಗಳಲ್ಲಿ ಏನು ಕಡಿಮೆ ಇಲ್ಲ ಅಂತ ತಿಳ್ಕೊಬೇಕು. ಅವ್ರ ದೈತ್ಯ ಗುರುಗಳಿಗೆ ಅಷ್ಟು ದಕ್ಷಿಣ ಕೊಡ್ತಾರೆ ಅಂದರೆ ದೇವಗುರುಗಳು ಕೊಡದೇ ಇರ್ತಾರೆ. ಸೊ ಬೃಹಸ್ಪತಿ ಆಚಾರ್ಯ ಶುಕ್ರಾಚಾರ್ಯ ಇಷ್ಟೊಂದು ಐಶ್ವರ್ಯ. ಆದರೆ ರಮಾದೇವಿಯ ಐಶ್ವರ್ಯದ ಮುಂದೆ, ಇಂದ್ರನ ಐಶ್ವರ್ಯದ ಮುಂದೆ ಇದು 16ನೇ ಒಂದು ಅಂಶ ಆಗುತ್ತೆ ಕುಬೇರನ ಹತ್ರ ಇರುವಂಥದ್ದು. ಆ ಇಂದ್ರನ ಐಶ್ವರ್ಯಕ್ಕಿಂತ ಕೋಟಿ ಪಟ್ಟು ಅಧಿಕವಾಗಿ, ಅನಂತ ಪಟ್ಟು ಅಧಿಕವಾಗಿ ರಮಾದೇವಿ ಹತ್ರ ಇದೆ. ಇಂತಹ ರಮಾಪತಿ ಭಗವಂತ, ಅವನ ಹತ್ರ ಇರುವಷ್ಟು ಹಣ ಇನ್ಯಾರ ಹತ್ರ ಇದೆ? ಹಣದ ಅಭಿಮಾನಿ ದೇವತೆಯೇ ಇವರ ಚರಣದಾಸಿ ಅಂತ ಮೇಲೆ ಅವನು ಸ್ವರಾಟ್ ಅದ್ಭುತವಾದ ಧನಗಳಿಗೆ ಅಧಿಪತಿಯಾಗಿದ್ದಾನೆ. ಆದ್ದರಿಂದ ಭಗವಂತ ಇಂಥ ದೊಡ್ಡ ವ್ಯಕ್ತಿತ್ವ, ಅವನನ್ನು ಹಿಂಪಾಸನೆ ಮಾಡಿದರೆ ನಮಗೂ ಸಮೃದ್ಧಿಯಾಗಿ ಸುಖವನ್ನು ಪರಮಾತ್ಮ ಕೊಡ್ತಾನೆ, ನಿಜವಾದ ಧನ ಕೊಡ್ತಾನೆ. ಈ ಲೋಕದ ಧನ ಅದು ಎಷ್ಟು ಬಂದರೂ ಅದು ಚಿಂತೆಗೆ ಕಾರಣ. ಹಣ ಜಾಸ್ತಿ ಬಂತು ಅಂತ ಏನೂ ಸುಖ ಇಲ್ಲ. ನಾವು ಅಂದ್ಕೊಂಡಿರ್ತೀವಿ ತುಂಬ ಹಣ ಬಂದ್ಬಿಟ್ಟು ಅಂದ್ರೆ ಭಾಳ ಸುಖವಾಗಿರ್ತೀವಿ ಅಂತ. ಏನೇನು ಉಪಯೋಗ ಇಲ್ಲ. ಹಣ ಜಾಸ್ತಿ ಬರ್ತಾ ಇದ್ದಕ್ಕೆ ಚಿಂತೆಯೂ ಜಾಸ್ತಿ ಕೊಡ್ತಾ ಇರ್ತಾನೆ. ಹೊಸ ಹೊಸ ರೋಗಗಳನ್ನು ಕೊಡ್ತಾನೆ. ಅವ್ರಿಗೇನೋ ಒಂದು ಸಂತೋಷ. ತುಂಬ ಪುರೋಹಿತರನ್ನೆಲ್ಲ ನೋಡಿದ್ದೀನಿ ನಾನು. ಅವರಿಗೆ ಎಷ್ಟು ದುರಾಸೆ, ಅದು ಎಷ್ಟು ಯಾವ ಪುರೋಹಿತ ಟಾರ್ಗೆಟ್ ಮಾಡಿಲ್ಲ. ತಮಿಳುನಾಡಿನಲ್ಲಿ ಕೆಲವು ಪುರೋಹಿತರು ನಮಗೆ ಬಹಳ ಹತ್ತಿರದ ಶಿಷ್ಯರುಗಳಿದ್ದಾರೆ, ಅವ್ರ ಬಗ್ಗೆ ಹೇಳೋದು. ಅವರನ್ನು ಕೇಳೋದು, ಯಾಕಪ್ಪ ಇಷ್ಟು ಡಿಮ್ಯಾಂಡ್ ಮಾಡಿ ಜನಗಳಿಗೆ ಶ್ರಮ ಆಗತ್ತೆ ಅಂದರು, ಚರ್ಮ ಸುದ್ದಾದರೂ ದುಡ್ಡು ಕಿತ್ತೀರಲ್ಲ, ಯಾಕೆ ಹೀಗೆ ಅಂತ. ಆಚಾರ್ಯ ಹಾಗೆ ಹೇಳಿದೆ, ಹೌದು, ಈ ಊರಿನ ಜನ ಕೊಡೋಲ್ಲ ಆಚಾರ್ಯ. ನಾವು ಕಿತ್ತಿದ್ರೆ ನೀವು ಯಥಾಶಕ್ತಿ, ನೀವು ಉಪನ್ಯಾಸದಲ್ಲಿ ಹೇಳಿದಂಗೆ ಯಥಾಶಕ್ತಿ ದಕ್ಷಿಣ ಕೊಡು ಅಂತಂದರೆ ಶ್ರಾದ್ದ ಎಲ್ಲ ಮಾಡಿಸ್ಬಿಟ್ಟು 10 ರೂಪಾಯಿ ದಕ್ಷಿಣ ಕೊಡ್ತಾರೆ ಆಚಾರ್ಯ. ನಾವು ಹೇಗೆ ಬದುಕಬೇಕು? ಆದ್ದರಿಂದ ಮಸ್ಟರ್ಡ್ ಶುಡ್ 1,000 ರೂಪಾಯಿ ದಕ್ಷಿಣ ಕೊಡಲೇಬೇಕು. ಹೀಗೆ ಹೇಳಿ ಬಡದು ಕಿತ್ತಿದ್ರೇ ಈ ಜನ ಕೊಡೋದು. ಒಂದೊಂದು ದಿವಸ ಹೋಟೆಲ್ ತಿಂತಾರೆ, ಪಾನಿಪುರಿ ತಿಂತಾರೆ, 1000 ರೂಪಾಯಿ ಖರ್ಚು ಮಾಡ್ತಾರೆ. ಅದಕ್ಕೆ ಏನು ಅನಿಸೋದಿಲ್ಲ. ವರ್ಷದಲ್ಲಿ ಅವ್ರ ಅಪ್ಪನ ಶ್ರಾದ್ದ ಒಂದು ಸಲ ಮಾಡ್ತಾನೆ, 1,000 ರೂಪಾಯಿ ದಕ್ಷಿಣ ಕೊಡೋದ್ರೆ ಅವ್ರು ಪ್ರಾಣ ಹೋದಂಗೆ ಆಡ್ತಾನೆ. ಯಥಾಶಕ್ತಿ ಕೊಡಪ್ಪ ಅಂತಂದರೆ 100 ರೂಪಾಯಿ ದಕ್ಷಿಣ ಇಟ್ಕೊಡ್ತಾರೆ. ಆದ್ದರಿಂದ ನಾವು ಬಡದು ಕಿತ್ತೀವಿ. ಇದು ಒಂದು ರೀತಿ. ಇದ್ರ ಮೇಲೆ ಮತ್ತು ಹೇಳ್ತಾರೆ, ನಾವು ಒಬ್ಬೊಬ್ಬ ಪುರೋಹಿತರು ತಿಂಗಳಿಗೆ ಅನಾಯಾಸವಾಗಿ 2 ಲಕ್ಷ 3 ಲಕ್ಷ ದುಡಿತಾರೆ. ಸಾಫ್ಟ್ವೇರ್ ಇಂಜಿನಿಯರ್ಗಳಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ. ಇಷ್ಟೊಂದು ಹಣ ದುಡಿತಾರಲ್ಲ. ಯಾಕೋ ಅಂತಂದರೆ ಏನು ಮಾಡೋದು ಆಚಾರ್ಯ, ನಮ್ಮ ಹೆಂಡತಿಗೋ ನಮ್ಮ ಮಕ್ಕಳಿಗೋ ರೋಗ ಇರುತ್ತೆ. ಆ ರೋಗಕ್ಕೆ ಔಷಧಿಗೆ ಅಂತ ಹೋದರೆ ನಾವು ಆಚಾರ್ಯಗಳು ಪುರೋಹಿತರು ಅಂತಂದ್ರೆ ನಮಗೇನು ಅಲ್ಲಿ ಡಿಸ್ಕೌಂಟ್ ಕೊಡೋದಿಲ್ಲ. ಬಾಯಿ ಮುಚ್ಕೊಂಡು ಅಷ್ಟು ಕಟ್ಟಲೇಬೇಕಾಗುತ್ತೆ ಡಾಕ್ಟ್ರಿಗೆ, ಆಸ್ಪತ್ರೆಗೆಲ್ಲ. ಆದ್ದರಿಂದ ನಾವು ಇಲ್ಲಿ ಅನಿವಾರ್ಯವಾಗಿ ಕಿತ್ತೀವಿ ಅಂತ. ನೀನು ಅನ್ಯಾಯ ಮಾಡಿ ಕಿತ್ತದೇ ಹೋಗಿದ್ರೆ ಡಾಕ್ಟರ್ ಹತ್ರ ಹೋಗೋ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ.
ಏನೋ ಒಂದು ಸಂಭ್ರಮ. ನಾವು ಈ ರೀತಿ ಕಿತ್ತಿದ್ರಿಂದ ನನ್ನ ಹೆಂಡತಿನ ಆಸ್ಪತ್ರೆಗೆ ಕರ್ಕೊಂಡು ಹೋದೆ, ಅಡ್ಮಿಟ್ ಆಗಿದ್ದು, 85,000 ರೂಪಾಯಿ ಬಿಲ್ ಆಯಿತು, ದೇವರ ಇದನ್ನು ನಾನು ಕೊಡೋಂಗಾಯಿತು. ಅಕಸ್ಮಾತ್ ನಾನು ಹಿಂಗೆ ಕಿತ್ತಿರಲಿಲ್ಲ ಅಂದರೆ ಇವತ್ತು ಯಾರು ಕೊಡ್ತಿದ್ರು? ನಮ್ಮ ಗೃಹಕ್ಕೆ ಬಂದು ಕೊಡ್ತಾರಾ? ಆಚಾರ್ಯ ನಿಮ್ಮ ಹೆಂಡತಿಗೆ 85,000 ರೂಪಾಯಿ ಖರ್ಚಾಯ್ತಾ, ನಾನು ಕೊಡ್ತೀನಿ ತೊಗೊಳ್ಳಿ, ಯಾರು ಕೊಡೋದಿಲ್ಲ. ಪುರೋಹಿತರೆ ಪಾಪ ಆರೋಗ್ಯ ಸರಿ ಇಲ್ಲದೆ ಮಲ ಬಿಟ್ಟರು ಅಂತಂದ್ರೆ ಗೃಹಸ್ಥರುಗಳು ಏನು ಮಾಡ್ತಾರೆ? ಮೊದಲೆಲ್ಲ ಆಚಾರ ಬರ್ತಿದ್ವಿ, ಏನು ಚೆನ್ನಾಗಿ ಹೇಳ್ತಿದ್ವಿ ಗೊತ್ತಾ, ಗಣೀರಂತ ಮಂತ್ರ ಹೇಳ್ತಾರೆ, ಅದ್ಭುತ. ಆಚಾರ್ಯ ತಗೊಂಡಿದ್ದು ಒಂದು ಹಾರ್ಲಿಕ್ಸ್ ಬಾಟಲ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ಮುಂದೇನು? ಆದ್ದರಿಂದ ನಾವು ಜನಗಳ ಹತ್ರ ಬಡದು ಕಿತ್ತಿದ್ರೇ ನಮಗೆ ದುಡ್ಡು ಬರುತ್ತೆ. ಈ ಥರದ ಭಾವನೆಯಲ್ಲಿ ಇವರು ಹಣವನ್ನು ಗಳಿಸೋದು ಇವೆಲ್ಲ ಮಹಾ ನಿಷೇಧ. ಶಾಸ್ತ್ರ ಇದನ್ನು ಒಪ್ಪೋದಿಲ್ಲ. ಈ ಥರದಲ್ಲಿ ಹಣವನ್ನು ಗಳಿಸಬಾರದು. ಅವನು ಪರಮಾತ್ಮ ಅವನು ಸರ್ವನಿಯಾಮಕ ಅಂತಂತಾರೆ. ನೀವು ಯಾರಿಗೂ ನಿಯಾಮಕರಲ್ಲ. ನೀವು ಯಾವುದನ್ನು ಹೀಗೆ ನಿರ್ಬಂಧ ಮಾಡಿ ಕಿತ್ತೋದಕ್ಕೆ ನಿಮಗೆ ಅವಕಾಶ ಇಲ್ಲ. ಪರಮಾತ್ಮ ಒಬ್ಬನೇ ಅವನು ಸ್ವರಾಟ್. ನೋಡಿ, ಸ್ವರಾಟ್ ಅಂತಂದ್ರೆ ಏನಂತ? ಸುತರಾಮ್ ಅರಾಟ್ ಸ್ವರಾಟ್. ಅರಾಟ್ ಅಂತಂದ್ರೆ ನೈವೇದ್ಯತೆ, ರಾಟ್ ಯಸ್ಯ ಸಹ. ಯಾವನಿಗೆ ತಲೆ ಮೇಲೆ ಇನ್ನೊಬ್ಬ ರಾಜ ಇಲ್ಲವೋ ಅವನು ಅರಾಟ್. ನಾವೆಲ್ಲ ಸುರಾಟ್. ಒಳ್ಳೆ ಬೇಕಾದಷ್ಟು ನಮ್ಮ ತಲೆಗೆ ಬೇಕಾದಷ್ಟು ಜನ ನಿಯಾಮಕರಿದ್ದಾರೆ. ಆದರೆ ದೇವರನ್ನ ಅರಾಟ್ ಅಂತಾರೆ. ಅದು ಅರಾಟ್ ಏನು? ಅವನ ತಲೆ ಮೇಲೆ ಯಾರೂ ಇಲ್ಲ ಅಂತ. ಅದು ಯಾವ ಕಾಲದಲ್ಲೂ ಇಲ್ಲ ಅನ್ನೋದು ಸುರಾಟ್ ಸ್ವರಾಟ್ ಅಂತಂದ್ರು. ಸು ಅರಾಟ್. ಯಾವ ಕಾಲದಲ್ಲೂ ಭಗವಂತನ ತಲೆ ಮೇಲೆ ನಿಯಾಮಕ ಅಂತ ಒಬ್ಬ ಇಲ್ಲ. ಸಾರ್ವಕಾಲಿಕವಾಗಿ ಸರ್ವ ನಿಯಾಮಕ ಭಗವಂತನೇ ಇದ್ದಾನೆ. ಪರಸ್ವೋ ಹರಿರುದ್ಧಾಮ ಇತಿ ನಾಮ ಚತುಷ್ಟಯಂ ವಿಷ್ಣೋರ್ಗುಹ್ಯಂ ತು ಯೋ ವೇದ ನ ಸಪಾಪೈ ಪ್ರಲಿಪ್ಯತೆ. ಶಾಸ್ತ್ರದ ಆದೇಶ ಇದೆ. ಭಗವಂತನಿಗೆ 4 ರಹಸ್ಯ ನಾಮಗಳಿದ್ದಾವೆ. ಪರ ಅಂತ ಒಂದು ರಹಸ್ಯವಾದ ನಾಮ, ಸ್ವ ಅಂತ ಒಂದು ರಹಸ್ಯವಾದ ನಾಮ, ಹರಿ ಎಂಬ ಒಂದು ರಹಸ್ಯ ನಾಮ, ಉದ್ದಾಮ ಅಂತ ಒಂದು ರಹಸ್ಯವಾದ ನಾಮ. ನೋಡಿ, ಪರ, ಸ್ವ, ಹರಿ, ಉದ್ದಾಮ, ಇದು 4 ಭಗವಂತನ ನಾಮ ಚತುಷ್ಟಯ. ಇದು ಬಹಳ ರಹಸ್ಯವಾಗುತ್ತೆ. ವಿಷ್ಣು ಗುಹ್ಯಂತು ಯೋ ವೇದ. ಭಗವಂತನ ಗುಹ್ಯವಾದಂತಹ ಈ 4 ಹೆಸರುಗಳನ್ನು ಯಾರು ತಿಳ್ಕೊಳ್ತಾನೆ ಅಂಥವ್ರಿಗೆ ಯಾವುದು ಪಾಪದ ಲೇಪವೇ ಆಗೋದಿಲ್ಲ. ಎಂಥ ಅದ್ಭುತ! ಇದನ್ನೆಲ್ಲ ನಾವು ನಿತ್ಯದ ಅನುಸಂಧಾನದಲ್ಲಿ ತಿಳ್ಕೊಳ್ಬೇಕು. ಪರಮಾತ್ಮನಿಗೆ ಇಂತಹ 4 ಅಮೂಲ್ಯವಾದ ರಹಸ್ಯವಾದ ನಾಮಗಳಿದೆ. ಅಷ್ಟನ್ನು ಚಿಂತನೆ ಮಾಡ್ತಾ ಇದ್ರೆ ನಾವು ಎಷ್ಟೇ ಪಾಪಕರ್ಮವನ್ನು ಮಾಡಿದರೂ ಅದು ಲೇಪ ಆಗೋದಿಲ್ಲ ಅಂತಾರೆ. ಪಾಪಕರ್ಮ ಮಾಡೋದಕ್ಕೆ ಲೈಸೆನ್ಸ್ ಸಿಕ್ತು ಅಂತ ಅರ್ಥ ಅಲ್ಲ. ಅದಕ್ಕೆ ಪಾಪಕರ್ಮ ಮಾಡಲೇಬಾರದು. ಅಕಸ್ಮಾತ್ ನಮಗೆ ತಿಳಿದೋ ತಿಳಿಯದೆಯೋ ಪಾಪ ಸಂಘಟನೆಯ ಸಂಸಾರದಲ್ಲಿ ಅನಿವಾರ್ಯ. ಹಾಗಾದಾಗ ಆ ಪಾಪಗಳ ಲೇಪ ಆಗಬಾರದು ಅಂದರೆ ಈ ಭಗವಂತನ ಗುಹ್ಯವಾದ 4 ನಾಮಗಳ ಅನುಸಂಧಾನ ಬೇಕು. ಪರಸ್ವೋ ಹರಿರುದ್ಧಾಮ ಇತಿ ನಾಮ ಚತುಷ್ಟಯಂ ವಿಷ್ಣು ಗುಹ್ಯಂ ತು ಯೋ ವೇದ ನ ಸ ಪಾಪೈ ಪ್ರಲಿಪ್ಯತೆ. ಅಂಥವ್ರಿಗೆ ಪಾಪದ ಲೇಪ ಆಗುವುದಿಲ್ಲ. ಸ್ವ ಅಂತ ಒಂದು ರಹಸ್ಯವಾದ ನಾಮ. ಈ 4 ನಾಮಗಳಲ್ಲಿ ಸ್ವ ಅಂತ ಒಂದಿದೆ ನಾಮ, ಅದಕ್ಕೆ ಸ್ವರಾಟ್ ಅಂತಿದೆ. ಸ್ವ ರಹಸ್ಯವಾದ ಸ್ವ ಎಂಬ ಹೆಸರಿನಿಂದ ರಾಜತೆ ಸ್ವರಾಟ್. ಪರಮಾತ್ಮ ಇಂಥ ಅದ್ಭುತ, ಇಂಥ ಅದ್ಭುತವಾದ ರಹಸ್ಯ ನಾಮದಿಂದ ರಾರಾಜಿಸ್ತಾ ಇದ್ದಾನೆ. ಆದ್ದರಿಂದ ಸ್ವರಾಟ್. ಸ್ವರಾಟ್ ಅಂತ ಇನ್ನೊಂದು ಅರ್ಥದಲ್ಲೂ ಹೇಳ್ತಾರೆ. ಸು ಅಂದರೆ ಸುತರಾಮ್, ಚೆನ್ನಾಗಿ. ಅರಂ, ಅರಂ ಅಂದರೆ ಶೀಘ್ರವಾಗಿ ಅಂತ. ಸ್ವರ ಅಂತಾಯ್ತು. ಸು ಅರ ಸ್ವರ ಅಂದರೆ ಸುತರಾಮ್ ಶೀಘ್ರವಾಗಿ ಅಟತಿ ಸಂಚಾರ ಮಾಡ್ತಾನೆ. ಭಗವಂತ ಸಂಚಾರ ಮಾಡೋದು ಅತ್ಯಂತ ಶೀಘ್ರವಾಗಿ. ನೀವು ಆಪತ್ಕಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿದರೆ ಅವನು ವೈಕುಂಠದಲ್ಲಿರ್ತಾನೆ. ಅಲ್ಲಿಂದ ಬರೋದು ಯಾವಾಗ, ನಮಗೆ ಕಾಪಾಡೋದು ಯಾವಾಗ ಅಂತ ಚಿಂತೆ ಪಡಬೇಡ್ರಿ. ಅವನು ಸ್ವರಾಟ್, ಅತ್ಯಂತ ಶೀಘ್ರವಾಗಿ ಬರ್ತಾನೆ. ಪರಮಾತ್ಮ ಅವನು ಬರೋದಕ್ಕೆ ಲಕ್ಷ್ಮಣನ ಅಣ್ಣನದಗುವ ಭಕ್ತರ ಅವಸರ ಅಮರಗಣ ಸಹಿತ ಒಬ್ಬನೇ ಬರೋದಿಲ್ಲ. ಅವನು ಅಮರಗಣ ಸಹಿತವಾಗಿ ಓಡಿ ಬರ್ತಾನೆ. ಅವನು ಬರೋದು ಚಿಂತೆ ನೀವು ಕೊಡಬೇಕಾಗಿಲ್ಲ. ಅವನು ಬರೋದು ಅವ್ರಿಗೆ ಗೊತ್ತಿದೆ. ನೀವು ಸ್ಮರಣೆ ಮಾಡಿದ ಮರು ಕ್ಷಣದಲ್ಲಿ ಅವನು ನಿಮ್ಮನ್ನು ಕಾಪಾಡೋದಕ್ಕೆ ಸಿದ್ಧವಾಗಿರ್ತಾನೆ. ನೀವು ಯಾವಾಗ ಅದನ್ನು ಸ್ಮರಣೆ ಮಾಡ್ತೀರೋ ಅಂತ ಕಾಯ್ತಾ ಇರ್ತಾನೆ. ದೇವರು ಒಂದು ಚೂರು ಸ್ಮರಣೆ ಮಾಡಿದ್ರೆ ಅತಿ ವೇಗದಿಂದ ಹಾರೋದಕ್ಕೆ ಸಿದ್ಧವಾಗಿದ್ದಾನೆ. ದ್ರೌಪದಿಯ ವಸ್ತ್ರಾಪಹರಣದ ಒಂದು ಭೀಕರ ಕಾಲ. ಆ ದೊಡ್ಡ ಸಭಾದಲ್ಲಿ ಎಲ್ಲರೂ ನೋಡ್ತಾ ಇರುವಂತೆ ದುಶ್ಯಾಸನ ಸೀರೆಯನ್ನು ಎಳಿತಾನೇ ಇದ್ದಾನೆ. ಆ ಹೊಸ ಹೊಸ ವಸ್ತ್ರವನ್ನು ಭಗವಂತ ಕೊಟ್ಟ. ವಿಶೇಷ ರೀತಿಯಿಂದ ಸೆಳೆಯುತ್ತಿದ್ದರು ಕಳೆದು, ಬೆಳೆಯುತ್ತಿದ್ದರು ಸೀರೆ, ಬಿಳಿಯ ಪೊಂಬಟ್ಟೆ, ನಾನಾ ವಿಚಿತ್ರದ ಬಣ್ಣ, ಹೊಳಲು ತುಂಬುವ ತೆರೆದೆಳೆದಳು ಪಾಪಾತ್ಮ, ಬಳಲಿ ಇಳಿದಳು ಬಿದ್ದಳು. ಇಡೀ ಅರಮನೆಯ ತುಂಬ ಹೋಯಿತು ದ್ರೌಪದಿಯ ಸೀರೆಯಿಂದ. ಇದು ನಿಜವಾದ ಸಂರಕ್ಷಣಾ ಕ್ರಮ.
ನಾಟಕಗಳಲ್ಲೆಲ್ಲ ಇಂಥದ್ದೊಂದು ಮಾಡಿರ್ತಾರೆ, ದ್ರೌಪದಿ ವಸ್ತ್ರಾಭರಣ ಅಂತ ಅಲ್ಲೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ದುಶ್ಯಾಸನ ಪಾತ್ರ ಹಾಕಿದವ್ರಿಗೆ ನೀನು 6 ಸೀರೆ ಎಳಿಬೇಕು, 7 ಸೀರೆ ಎಳಿಬಾರ್ದು ಅಂತ. ಅಷ್ಟೊತ್ತಿಗೆ ಕೃಷ್ಣ ಅಲ್ಲಿ ಬಂದ್ಬಿಡ್ತಾನೆ, ಏನೇನೋ ಅಲ್ಲಿ ನಾಟಕ ಮುಗಿಸ್ಬೇಕು ಅಂತ. ಅಲ್ಲಿ 7ನೇ ಸೀರೆ ಎಲ್ಲ ಎಳಿಬಾರ್ದು, ಅಷ್ಟೇ ಅವ್ರಿಗೆ ಇರೋದೇ 6 ಸೀರೆ 7 ಸೀರೆ ಎಳಿಬೇಕು ಅಂತ. ಅದ್ರ ಮುಂದಿನ ಹಾಗೆ ಇರಬೇಕು ಅಂತ. ಇದು ಹಾಗಿಲ್ಲ. ಎಳಿತಾ ಇರುವಂಥವನು ದುಶ್ಯಾಸನ. ಬಡಲಿ ಇಳೆಯವ ಬಿದ್ದನು. ದುಶ್ಯಾಸನ ಶಕ್ತಿಹೀನನಾಗಿ ಕೆಳಗೆ ಬಿದ್ದು ಹೋದ ಅಂದರೆ ಎಷ್ಟು ಶಕ್ತಿ, ಏನು ಸಾಮರ್ಥ್ಯ. ಸಾಮಾನ್ಯ ದೈತ್ಯರಲ್ಲ ಅವರೆಲ್ಲ, ಮಹಾ ದೊಡ್ಡ ದೊಡ್ಡ ರಾಕ್ಷಸರುಗಳು. ಇಂಥವರು ಒಬ್ಬ ಅಬಲೆಯ ಸೀರೆಯನ್ನು ಎಳಿತಾರೆ ಅಂತಂದರೆ ಅದು ಹೊರಲು ತುಂಬುವ ತೆಗೆದೆಳೆದು ಪಾಪಾತ್ಮ, ಮಹಾಪಾಪಿಷ್ಠರಾದ ದುಶ್ಯಾಸನ ಎಳೆದರೆ ಪರ್ವತಾಕಾರವಾದ ಆ ಸೀರೆ ಕೆಳಗೆ ಬಿದ್ದಿದ್ದು. ಅದರ ಮಧ್ಯದಲ್ಲಿ ದ್ರೌಪದಿ ವಿಶೇಷವಾಗಿ ತನ್ನ 2 ಕೈಗಳನ್ನು ಮುಗಿದು ಭಗವಂತನನ್ನೇ ಬೇಡದು. ಮೊದಲು ಒಂದು ಕೈಯಲ್ಲಿ ಸೀರೆ ಹಿಡ್ಕೊಂಡಿದ್ದು, ಮಾನ ಮುಚ್ಕೋಬೇಕು. ದುಶ್ಯಾಸನ ಬೇಡ, ನಾನೀಗ ಅತ್ತಿಗೆನೋ, ಇಂಥ ಅನ್ಯಾಯ ಮಾಡಬಾರ್ದು, ತಾಯಿ ಸಮಾನ, ನೀ ತಾಯಿ ಆದರೂ ಏನಾದರೂ ಸರಿ, ನಾನು ನಿನ್ನ ಮಾನಭಂಗ ಮಾಡೋದೇ ಅಂದರೆ ಅಯೋಗ್ಯರೆಲ್ಲ ಕೇಕೆ ಹಾಕಿ ನಡೀತಾ ಇದ್ದಾರೆ. ದುಶ್ಯಾಸನ, ಕರ್ಣ, ವಿಕರ್ಣ ಮೊದಲಾದಂತಹ ಎಲ್ಲ ದೈತ್ಯರುಗಳು, ದುರ್ಜನರು. ಅದೇ ಕಾರಣ ಭೀಷ್ಮ ದ್ರೋಣಾದಿಗಳು ಮನಸ್ಸನ್ನು ದುಃಖ ಪಡ್ತಾ ಇದ್ದಾರೆ. ಧೃತರಾಷ್ಟ್ರ ಏನಾಗುತ್ತೋ ಅಂತ ಆತಂಕದಲ್ಲಿ ಬೇಡ ಅಂತೂ ಹೇಳವಲ್ಲ, ನಡೆಯೋದನ್ನು ನೋಡೋದಕ್ಕೂ ಶಕ್ತಿ ಇಲ್ಲ, ಸುಮ್ಮನೆ ಯೋಚನೆ ಮಾಡ್ತಾ ಕೂತಿದ್ದಾನೆ. ಗಾಂಧಾರಿ ಮೊದಲಾದವರು ಚಿಂತಾಕ್ರಾಂತರಾಗಿದ್ದಾರೆ. ಆ ಕಾಲದಲ್ಲಿ ಕೃಷ್ಣ ಪರಮಾತ್ಮನೇ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ, ಭಗವಂತ ವಸನಗಳ ಮಧ್ಯೆ ವಾಸುದೇವನೇ ಕಂಡ. ದ್ರೌಪದಿ ಪರಮಾನಂದ ಭರಿತಳಾದ, ಸ್ವಾಮಿ ಏನು ಅದ್ಭುತ ಮಾಡಿಯಪ್ಪ, ನನ್ನ ಕೈಗಳಿಂದ ಈ ಸೀರೆಯನ್ನು ಹಿಡ್ಕೋತೀನಿ, ಅದನ್ನು ಬಿಟ್ಬಿಟ್ಟು ಕೃಷ್ಣನಿಗೆ ವಾಸುದೇವ ಅಂತ ಕೃಷ್ಣನಿಗೆ ಕೈ ಎತ್ತಿ ಮುಗಿದ್ರು, ಎಷ್ಟು ಯಾಕೆ ಹೇಳ್ಕೊ ಹೋಗು ಅಂತ. ಆಗ ಏನಾಯಿತು, ಅವಳ ನಗ್ನ ರೂಪವನ್ನು ನೋಡುವ ಪ್ರಯತ್ನ ವಿಫಲವಾಯಿತ ಹೊರತು ಅವರು ಯಾರು ಸಫಲರಾಗಲಿಲ್ಲ. ದ್ರೌಪದಿಯನ್ನು ಭಗವಂತ ವಿಶೇಷವಾಗಿ ರಕ್ಷಣೆ ಮಾಡಿಬಿಟ್ಟ. ಹರುಷಪಟ್ಟರು ಮನದಿಗಿದ ಭೀಷ್ಮಾದಿಗಳು ವಿಶೇಷವಾಗಿ ಆನಂದಪಟ್ಟರು ಸಜ್ಜನರಿಲ್ಲ. ಆ ಕಾಲದಲ್ಲಿ ವಸ್ತ್ರಗಳ ರಾಶಿಯಲ್ಲಿ ವಾಸುದೇವನೇ ಕಂಡ. ದ್ರೌಪದಿ ಕಣ್ಣಲ್ಲೇ ಕೇಳದಂತೆ, ಯಾಕೆ ಸ್ವಾಮಿ ಇಷ್ಟು ತರ ಮಾಡಿದೆ, ನಾನು ಇಷ್ಟು ಆರ್ಚಬೇಕಾ? ಹಾ ಕೃಷ್ಣ ದ್ವಾರಕಾವಾಸಿಂ ಕ್ವಾಸಿಯಾದವನಂದನ ಇಮಾಮವಸ್ಥಾಂ ಸಂಪ್ರಾಪ್ತಾಂ ಅನಾಥಾಂ ಕಿಮುಪೇಕ್ಷಸೆ. ನನ್ನಂಥ ಅನಾಥರನ್ನು ಉಪೇಕ್ಷೆ ಮಾಡ್ತೀಯ, ಯಾಕೆ ಗೋವಿಂದ ಇಷ್ಟು ತರ ಮಾಡಿದೆ ಅಂತ ಆ ಕೃಷ್ಣನನ್ನು ಕೇಳಿದಾಗ ಭಗವಂತ ದ್ರೌಪದಿ ಹೇಳಿದಂತೆ, ಅಲ್ಲ ನೀನು ಅಡ್ರೆಸ್ ಮಾಡಿದ್ದೇನು? ಹಾ ಕೃಷ್ಣ ದ್ವಾರಕಾವಾಸಿಂ ಅಂತಂದೆ. ದ್ವಾರಕಾದಲ್ಲಿರೋ ಕೃಷ್ಣ ನನ್ನನ್ನು ಕಾಪಾಡೋದು. ಯಾಕೆ? ಅಲ್ಲಿಂದ ಬರೋದು ಇಷ್ಟ ಆಯಿತು. ನೀ ಹಂಗ್ಯಾಕೆ ಹೇಳಿದೆ? ಹಾ ಕೃಷ್ಣ ಅಂತರ್ಯಾಮಿ ಅನ್ನಬಾರ್ದಿದ್ದ? ನಿನ್ನ ಒಳಗೆ ನಾನಿಲ್ವಾ? ನಿನ್ನ ಒಳಗಿರುವ ನನ್ನನ್ನು ಅಡ್ರೆಸ್ ಮಾಡಲಿಲ್ಲ, ದ್ವಾರಕಾಧಿಪತಿ ಬಂದು ಕಾಪಾಡೋದು. ಅದಕ್ಕೆ ಸ್ವಲ್ಪ ತಡ ಆಯಿತು ಅಂತ ಭಗವಂತ ಹಾಸ್ಯ ಮಾಡಿದ. ಅಂತೂ ಭಕ್ತರನ್ನ ಕಷ್ಟಕ್ಕೆ ಈಡು ಮಾಡೋದಿಲ್ಲ ನಮ್ಮ ಸ್ವಾಮಿ. ನೀವು ಸ್ಮರಣೆ ಮಾಡಿದರೆ ಅವನು ಸ್ವರಾಟ್ ಸುತರಾಂ ಅರಂ ಶೀಘ್ರಂ ಅಟತಿ ಇದು ಸ್ವರಾಟ್. ಅತಿ ಶೀಘ್ರದಿಂದ ಭಗವಂತ ಬೇಗ ಬಂದು ಕಾಪಾಡ್ತಾನೆ. ಆದ್ದರಿಂದ ಚೆನ್ನಾಗಿ ಶೀಘ್ರವಾಗಿ ಸಂಚಾರ ಮಾಡೋದ್ರಿಂದ ಭಗವಂತನಿಗೆ ಸ್ವರಾಟ್ ಅಂತ ಹೆಸರು. ಅದಕ್ಕೆ ಅವನು ಮನಸೋಜ್ಜೀಯ ಅಂತ ಕರೀತಾರೆ. ಪರಮಾತ್ಮ ನಮ್ಮ ಮನೋವೇಗಕ್ಕಿಂತ ವೇಗ. ಇದು ನಮ್ಮ ಊಹೆಗೆ ನಿಲ್ಕೋದಿಲ್ಲ. ಮನೋವೇಗ ಅನ್ನೋದು ಬಹಳ ದೊಡ್ಡ ವೇಗ. ನೀವು ಉಪನ್ಯಾಸದ ಕೂತಂತೆ 1 ನಿಮಿಷದಲ್ಲಿ ಎಲ್ಲೋ ಅಮೇರಿಕಾಕ್ಕೆ ಹೋಗಿದ್ದು, ರಷ್ಯಾಕ್ಕೆ ಹೋಗಿದ್ದು, ಆಸ್ಟ್ರೇಲಿಯಾಕ್ಕೆ ಹೋಗಿದ್ದು, ಇನ್ಯಾವುದಾದ್ರೂ ವಿಚಾರ ಇತ್ತು ಅಂತ ಅದೆಲ್ಲ ನೋಡ್ಕೊಂಡು ಅಲ್ಲೊಂದು ಬಿಲ್ಡಿಂಗನ್ನು ದರ್ಶನ ಮಾಡ್ಕೊಂಡು ಇನ್ನೊಂದು ಮತ್ತೆ ಕೂತ್ಬಿಡ್ಬೋದು. ಮನಸ್ಸು ಅಷ್ಟು ಬೇಗವಾಗಿ ಹೋಗುತ್ತೆ ಬರುತ್ತೆ. ಅರ್ಧ ನಿಮಿಷದಲ್ಲಿ 2-3 ದೇಶ ಬೇಕಾದ್ರೂ ಸುತ್ತಿ ಬರ್ಬೋದು. ಅದಕ್ಕೂ ಮೀರಿದ ವೇಗ ನಮ್ಮ ಸ್ವಾಮಿ ಅಂದರೆ ಊಹ ಮಾಡೋಕ್ಕೆ ಸಾಧ್ಯನಾ? ಮನಸೋಜ್ಜೀಯ, ಅದಕ್ಕೆ ಸ್ವರಾಟ್ ಅಂತ ಅವನನ್ನು ಕರೆಯೋದು. ನಾವು ಈ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡ್ರೆ ನಮಗೆ ಯಾವುದೇ ಕಷ್ಟ ಕಾಲಕ್ಕೂ ಭಗವಂತ ಅತಿ ಶೀಘ್ರದಲ್ಲಿ ರಕ್ಷಣೆಯನ್ನು ಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ಸ್ವರಾಟ್ ಅಂತ ಹೆಸರು. ಪರಮಾತ್ಮನಿಗೆ ಸ್ವ ಅಂತಂದರೆ ಸುಖ ಅಂತ. ಸ್ವ ಅನ್ನೋ ಶಬ್ದಕ್ಕೆ ಸುಖ, ಇದಕ್ಕೆ ರಾಟ್ ಅಂದರೆ ರಾಜ, ಸುಖದ ರಾಜ ಅಂತ ಅರ್ಥ. ಭಗವಂತ ಸಕಲರ ಸುಖದ ರಾಜ. ಎಲ್ಲ ಸುಖನೂ ಅವನಲ್ಲಿ ತುಂಬಿದೆ. ನಮಗೆ ಸುಖ ಆಗಬೇಕು ಅಂದ್ರೂ ಆ ರಾಜನಿಂದಲೇ ಬರಬೇಕು. ಅದಕ್ಕೆ ಅವನು ರಂಗರಾಜ ಅಂದರೆ ಅವನು ಪ್ರಸಿದ್ಧ. ನಮ್ಮ ರಂಗರಾಜ ದೇವರು ಮಹಾನ್ ರಾಜ, ಅವನೇ ಎಲ್ಲರಿಗೂ ಸುಖವನ್ನು ಕೊಡುವಂಥವನು. ಹಾಗಾಗಿ ಸುಖದ ಮತ್ತೊಂದು ರೂಪವೇ ಆ ಪರಮಾತ್ಮ ಸುಖದ ರಾಜನಾಗಿದ್ದಾನೆ. ಅದನ್ನು ಸ್ವರಾಟ್. ಸ್ವ ಅಂದರೆ ಸ್ವಾತಂತ್ರ್ಯ. ಇದರಿಂದ ಸ್ವಾತಂತ್ರ್ಯದಿಂದ ಶೋಭಿತನಾದವರು. ಸ್ವೇನ ರಾಜತೆ ಇತಿ ಸ್ವರಾಟ್. ಸ್ವಾತಂತ್ರ್ಯದಿಂದ ಶೋಭಿತನಾದಂಥ ಭಗವಂತನಿಗೆ ಸ್ವರಾಟ್ ಅಂತ ಹೆಸರು. ಅದು ಸ್ವ ಅಂದರೆ ತನ್ನ ಭಕ್ತರು ಅಂತ ಅರ್ಥ. ತನ್ನ ಭಕ್ತರನ್ನ ಸುಖ ಕೊಟ್ಟು ರಾಜಿಸುವ
ಸಂಗೀತ ಹಾಡಿದರೂ ಕೂಡ ಭಗವದ್ಭಕ್ತಿಯಿಂದ ಹಾಡಿದರೆ ಪರಮಾತ್ಮ ಅಲ್ಲೇ ಬರ್ತಾನಂತೆ. ಆದರೆ ಭಗವದ್ಭಕ್ತಿ ಇರಬೇಕು. ಹರಿಭಕ್ತಿ ಗುರುಭಕ್ತಿ ಇಲ್ಲದೆ ಸುಮ್ಮನೆ ಸಂಗೀತ ಹಾಡಿದರೂ ಪ್ರಯೋಜನ ಇಲ್ಲ. ಸುಮ್ಮನೆ ಸಂಗೀತಕ್ಕೆ ಮಾತ್ರ ಪ್ರಾಧಾನ್ಯ ಕೊಟ್ಟು ದಪ ನಿಮ ದಪ ನಿಮ ದಪ ದಪ ಅಂತ ಅಂದ್ಕೊಂಡು ಹಾಡಿದ ಮಾತ್ರಕ್ಕೆ ಕಮಲಾಭರ ಪಾಡಿ ಹೊಗಳದ ಸಂಗೀತ ಗಾರ್ಧರೋದನವೋ. ಭಗವದ್ಭಕ್ತಿ ಇಲ್ಲದೆ ಯಾರ್ಯಾರನ್ನೂ ಹಾಡಿ ಹೊಗಳಿದ್ರೆ ಅದು ಕತ್ತೆಯ ರೋದನ ಅಂತ ಕರೆಯಾಗ ಹೊರತು ಅದು ನಿಜವಾದ ಸಂಗೀತ ಅಲ್ಲ. ನೀವು ಎಲ್ಲೇ ಒಳ್ಳೆಯ ಹರಿಭಕ್ತಿ ಗುರುಭಕ್ತಿಯಿಂದ ಸ್ವರವನ್ನು ತೆಗೆದರೆ ತಕ್ಷಣ ಅಟತಿ ಅಲ್ಲಿ ಬಂದು ಸಂವಿಧಾನ ಇರ್ತಾನೆ. ಹರಿಭಕ್ತಿಗೂ ಬಹಳ ಮಹತ್ವ. ಆದ್ದರಿಂದ ಅದು ಪರಮಾತ್ಮ ಅರ್ಥೇಶ್ವರಸ್ವರಾಟೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾಯುಮೃದಾಂ ಯಥಾ ವಿನಿಮಯೋ. ಭಗವಂತ ತನ್ನ ಅನಂತ ರೂಪಗಳನ್ನು ಸೃಷ್ಟಿ ಮಾಡಿದ. ಅದಕ್ಕೋಸ್ಕರ ತೇಜಸ್ಸಿನ ದೃಷ್ಟಾಂತ ಕೊಟ್ಟರು. ಈ ದೃಷ್ಟಾಂತ ಕೊಟ್ಟಿದ್ರೊಳಗೆ ಒಂದು ಔಚಿತ್ಯ ಇದೆ ಅಂತಾರೆ. ಯಾಕೆ ಆ ದೃಷ್ಟಾಂತ ಕೊಟ್ಟರು? ದೀಪದಿಂದ ದೀಪಗಳು ಹುಟ್ಟಿದಂತೆ ಕಾರ್ತಿಕ ದೀಪೋತ್ಸವದ ಬಗ್ಗೆ ಈಗ ಹೇಳ್ತಾ ಇದ್ದಾರೆ ಶ್ರೀಮಠದಲ್ಲಿ. ಅದೊಂದು ಕಾರ್ಯಕ್ರಮ ಸದ್ಯದಲ್ಲೇ ಇದೆ. ಅಮಾವಾಸ್ಯೆ ದಿವಸ ಕಾರ್ತಿಕ ದೀಪೋತ್ಸವ ಅಂತ ನಡೆಸ್ತಾರೆ. ಒಳ್ಳೆ ಒಂದು ರೇಷ್ಮೆ ವಸ್ತ್ರಗಳನ್ನೆಲ್ಲ ತುಪ್ಪದಲ್ಲಿ ಅದ್ದಿ ಅದನ್ನು ಕಟ್ಟಿ ಅದಕ್ಕೊಂದು ಬೆಂಕಿ ಹಚ್ಚಿ ಅದು ಉರಿಯೋದು. ಅದೇ ಕಾಲಕ್ಕೆ ಮಠದ ಸರ್ವತ್ರ ದೀಪಗಳನ್ನು ಬೆಳಗಿ ಅದ್ಭುತವಾದ ಒಂದು ಕಾರ್ಯಕ್ರಮ. ಕಣ್ತುಂಬ ನೋಡಿದಷ್ಟು ನೋಡ್ತಾ ಇರೋಣ ಅಂತ ಅನಿಸುತ್ತೆ. ಏನು ಜಾಜ್ಯೋತಿಯಪ್ಪ ರಾಯ ಸಂವಿಧಾನದಲ್ಲಿ ಎಂಥ ವೈಭವ ಅಂತ ಆನಂದ ಕೊಡುತ್ತೆ. ಇನ್ನೊಂದು ವಾರದಲ್ಲೇ ಆ ಒಂದು ಕಾರ್ಯಕ್ರಮ ನಡೆಯುತ್ತೀವಿ ಆಗ ಅನಿಸುತ್ತೆ. ಲಕ್ಷ ದೀಪೋತ್ಸವ ಅಂತ ಎಲ್ಲ ಭಕ್ತರನ್ನ ಮಠದಿಂದ ಕರೆದಿರ್ತಾರೆ. ನಾವು ಮೊದಲು ಮಠಕ್ಕೆ 6 ಗಂಟೆ ಹೊತ್ತು ಬಂದರೆ ಲಕ್ಷ ದೀಪ ಉರಿತಾ ಇರೋದಿಲ್ಲ. ಎಲ್ಲ ದೀಪಕ್ಕೆ ಹಾಕಿ ವ್ಯವಸ್ಥೆ ಮಾಡಿರ್ತಾರೆ. ಅಟ್ಟನೆ ರಾಯರ ಮುಂದೆ ಒಂದೇ ಒಂದು ದೀಪ ಉರಿತಾ ಇರುತ್ತೆ. ಆ ಒಂದು ದೀಪದಿಂದ ಉಳಿದ ಲಕ್ಷ ದೀಪಗಳನ್ನು ಹಚ್ಚುವಂಥ ಕಾರ್ಯಕ್ರಮ. ಎಲ್ಲ ಭಕ್ತರು ಹತ್ತಿಸ್ರಿ, ನೀವು ಒಂದೊಂದು ಬತ್ತಿ ಹಿಡ್ಕೊಂಡು ಎಲ್ಲ ದೀಪಗಳನ್ನು ಬೆಳಗೋದು, ಎಲ್ಲರೂ ಜ್ಞಾನ ದೀಪ ಬೆಳಗುತ್ತೆ ಅಂತ ವಿಶೇಷವಾದ ಒಂದು ಕಾರ್ಯಕ್ರಮ. ಪ್ರಾಯ ಅನೇಕ ಸ್ಥಳಗಳಿಂದ ವೈಭವದ ಕಾರ್ಯಕ್ರಮ ನಡೆಯುತ್ತೆ. ಭಗವಂತನ ಅವತಾರದ ಬಗ್ಗೆ ಹಾಗೆ ಹೇಳ್ತಾರೆ. ಮೊದಲು ಒಂದು ಪದ್ಮನಾಭ ಒಂದು ರೂಪ ಇತ್ತು. ಅದರಿಂದ ಲಕ್ಷ ದೀಪೋತ್ಸವ ಬಂದಂತೆ ಅನಂತ ರೂಪಗಳು ಭಗವಂತನನ್ನು ಹೊರಹೊಮ್ಮಿತು. ದೀಪದ ದೃಷ್ಟಾಂತಕ್ಕೆ ಯಾಕೆ ಕೊಡಬೇಕು ಅಂತ ಒಂದು ಸಂದೇಹ ಬರುತ್ತೆ. ಭಗವಂತನ ರೂಪಗಳನ್ನು ಹೇಳೋದಕ್ಕೆ ದೀಪವನ್ನೇ ಯಾಕೆ ಹೇಳಬೇಕು? ಜೀವನ ದೃಷ್ಟಾಂತ, ಜೀವನವನ್ನು ಸೃಷ್ಟಿ ಮಾಡಿದ್ದಕ್ಕೆ ನೀರಿನ ದೃಷ್ಟಾಂತ ಕೊಟ್ಟರು. ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದಂತೆ ಜೀವನ ಪ್ರತಿಬಿಂಬಭೂತರಾದ ಜೀವನಿಗೆ ತಟ್ಟೆ ನೀರನ್ನು ಹೇಗೆ ತಾಯಿ ವ್ಯವಸ್ಥೆ ಮಾಡ್ತಾರೆ, ಹೇಗೆ ಭೌತಿಕ ದೇಹವನ್ನು ಸಂಯೋಗ ಮಾಡಿಸೋದೇ ಜೀವನ ಸೃಷ್ಟಿ. ಜಡಕ್ಕಂತೂ ಸ್ವರೂಪವೇ ಇರಲಿಲ್ಲ, ಹೊಸದಾದ ಸ್ವರೂಪವನ್ನೇ ತಂದುಕೊಟ್ಟ. ಇದು ಜಡದ ಸೃಷ್ಟಿ ಇಲ್ಲ. 3 ತೇಜೋ ವಾಯು ಮೃದ ವಿನಿಮಯ. ತೇಜೋ ವಿನಿಮಯ, ವಾಯು ವಿನಿಮಯ, ಮೃದ್ ವಿನಿಮಯ ಅಂತ 3 ವಿನಿಮಯ ಅನ್ನು ಸೇರಿಸ್ಕೋಬೇಕು. ಆ ಒಂದು ದೀಪದಿಂದ ಅನೇಕ ದೀಪಗಳು ಹುಟ್ಟಿದಂತೆ ಭಗವಂತನ ಒಂದು ಮೂಲ ರೂಪದಿಂದ ಅನಂತ ಮೂಲ ರೂಪಗಳು ಹುಟ್ಟಿತು. ಇದನ್ನು ಬೇರೆ ಯಾವುದರಿಂದಲೂ ದೃಷ್ಟಾಂತ ಕೊಡಬಹುದಿತ್ತು. ದೀಪದ್ದೇ ಯಾಕೆ ಕೊಟ್ಟರು ಅಂತಂದರೆ, ದೀಪ ಯಾವಾಗ ಬರುತ್ತೆ? ಕತ್ಲಿದ್ದಾಗಲೇ. ಲೋಕದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾವಾಗ ಯಾವಾಗ ಅಜ್ಞಾನ ಎಂಬ ಕತ್ತಲೆ ತುಂಬಿರುತ್ತೆ ಅಲ್ಲಿ ಜ್ಞಾನದ ಬೆಳಕಾಗಿ ನಾವು ಬರ್ತೀನಿ ಅನ್ನೋದಕ್ಕೋಸ್ಕರ ದೀಪದ ದೃಷ್ಟಾಂತ ಕೊಟ್ಟರು. ಮತ್ತೊಂದು, ಭಗವಂತನ ರೂಪಕ್ಕೆ ಹೊಂದುವಂತಹ ಸರಿಯಾದ ದೃಷ್ಟಾಂತ ಅಂತ ಯಾವುದೂ ಇಲ್ಲ. ದೇವರನ್ನು ಹೋಲಿಸುವಂಥ ವಸ್ತು ಇನ್ಯಾವುದಿದೆ? ದೇವರನ್ನು ಹೋಲಿಸೋದಕ್ಕೆ ದೇವರನ್ನೇ ಹೇಳಬೇಕಷ್ಟೇ. ಅದಕ್ಕೋಸ್ಕರ ಇದ್ದದ್ದರಲ್ಲಿ ಮ್ಯಾಕ್ಸಿಮಮ್ ಒಂದು ಸಾಮ್ಯ ಹೊಂದುವಂಥದ್ದು ದೀಪ. ನೀರಾಗಲಿ ಮಣ್ಣಾಗಲಿ ದೃಷ್ಟಾಂತ ಕೊಟ್ಟರೆ ಪರಮಾತ್ಮನಿಗೆ ಹೆಚ್ಚಿನ ಹೋಲಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ. ದೀಪದಲ್ಲಿ ಅಲ್ಲೂ ದೀಪ ಕೂಡ ಅಭಿಮಾನ ವಿವಕ್ಷಯ ಅಂತ ಯಾರು ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿ ದೀಪದಿಂದ ಲಕ್ಷ ದೀಪ ಬಂತು ಅಂತಂದರೆ ಮೊದಲು ಒಂದು ದೀಪ ಇತ್ತು. ಆ ದೀಪ ಅಂತಂದರೆ ಅದು ಅಗ್ನಿದೇವ. ಅಗ್ನಿದೇವನೇ ಎಲ್ಲ ದೀಪಗಳಲ್ಲೂ ಇದ್ದಾನೆ ಅಂತ ಅರ್ಥ. ಒಬ್ಬನೇ ದೇವ, ಏಕೋ ದೇವ ಸರ್ವಭೂತೇಶು, ಎಲ್ಲ ಕಡೆ ಸನ್ನಿಹಿತನಾಗಿರ್ತಕ್ಕಂಥ ಭಗವಂತ ಒಬ್ಬನೇ. ಒಂದೇ ದೀಪ ಇತ್ತು. ಒಂದು ದೀಪದಲ್ಲಿರುವಂತಹ ಅಗ್ನಿದೇವತೆಯೇ ಲಕ್ಷ ದೀಪಗಳಲ್ಲೂ ಒಬ್ಬನೇ ಇದ್ದಾನೆ ಅಂತ. ಹಾಗೆ ಅದಕ್ಕೋಸ್ಕರ ದೀಪದ ದೃಷ್ಟಾಂತ ಕೊಟ್ಟರು. ಬೇರೆ ಯಾವುದನ್ನು ಕೊಟ್ಟಿದ್ರೂ ನಡೀತಿತ್ತು, ಆದರೆ ಇದ್ದದ್ದರಲ್ಲಿ ಅತ್ಯಂತ ಹೆಚ್ಚಿನ ಗುಣಗಳನ್ನು ಹೊಂದುವಂಥದ್ದು ದೀಪ. ಆದ್ದರಿಂದ ದೀಪ ಅಂತಂದರೆ ಅದು ಎಲ್ಲ ಕತ್ತಲೆಯನ್ನು ಭಂಗಿಸುವಂಥದ್ದು, ಪಾಪ ರಾಶಿಯನ್ನು ನಾಶ ಮಾಡುವಂಥದ್ದು ಭಗವಂತನ ರೂಪ
ಮಕ್ಕಳು. ಆದ್ದರಿಂದ ದೀಪದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಹಿಂಗೆ ಅರ್ಥೇಶು ಅಭಿಜ್ಞ ಸ್ವರ ತೇನೆ ಬ್ರಹ್ಮ ಹೃದಯ ಆದಿಕಮಯೇ ಮುಖ್ಯಂತಿ ಯಂ ಸೂರಯ ತೇಜೋ ವಾಯುಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇಂತಹ ಸತ್ಯರೂಪಿಯಾದ ಪರ ಪೂರ್ಣನಾದಂತಹ ನಮ್ಮನ್ನ ಪೂರ್ಣತೆಗೆ ಕೊಂಡೊಯ್ಯುವಂತಹ ನಮ್ಮನ್ನ ಪಾಲುಗಾಣಿಸುವಂತಹ ಅನೇಕ ಅರ್ಥಗಳಿಂದ ಅವರು ಪರ. ಇಂತಹ ಪರಂ ಧೀಮಹಿ ವಿಶೇಷವಾಗಿ ಧ್ಯಾನ ಮಾಡೋಣ ಎಂಬುವಂತೆ ಆ ಶ್ಲೋಕದ ಸ್ಥೂಲಾಕಾರದ ಅರ್ಥವನ್ನು ತಿಳಿಸಿ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರಃ ಸದ್ಯೋ ಹೃದಯವರುಧ್ಯತೆ ಪ್ರಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ನೋಡ್ರಿ, ಈ ಭಾಗವತ ಗ್ರಂಥ ಎಂಥ ಅದ್ಭುತ. ಇದರೊಳಗೆ ಏನು ಹೇಳ್ತೀವಿ ಅಂತ ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ಇದು ನಾಲ್ಕನ್ನು ತಿಳ್ಕೊಂಡು ಗ್ರಂಥದಲ್ಲಿ ಪ್ರವೇಶ ಮಾಡಬೇಕು ಅಂತ ಶಾಸ್ತ್ರದ ಆದೇಶ. ವಿಷಯಾದಿಗಳನ್ನು ತಿಳಿದು ಯಾರು ಗ್ರಂಥದಲ್ಲಿ ಅಧ್ಯಯನಕ್ಕೆ ಪ್ರವೃತ್ತರಾಗುತ್ತಾರೋ ಕರೋತೀಶೋ ಮಹತ್ಫಲಂ ಅಂತ ಅವರಿಗೆ ವಿಶೇಷವಾದ ಫಲವನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ಈ ಗ್ರಂಥದಲ್ಲಿ ಏನು ಹೇಳ್ತೀವಿ? ಧರ್ಮ ಪ್ರೋಜ್ಜಿತ ಕೈತವ ಧರ್ಮ ಇದನ್ನು ಹೇಳ್ತೀವಿ. ಅಂದರೆ ಕಪಟರಹಿತವಾದಂತಹ ಧರ್ಮವನ್ನೇ ಈ ಗ್ರಂಥದಲ್ಲಿ ಉಪಪಾದನೆ ಮಾಡ್ತೀವಿ. ಗ್ರಂಥದಲ್ಲಿ ಹೇಳುವಂಥ ವಿಷಯ ಅದು ಧರ್ಮದ ಬಗ್ಗೆ. ಅದು ಪ್ರೋಜ್ಜಿತ ಕೈತವ ಅಂದರೆ ಕಪಟರಹಿತವಾದದ್ದು. ಅಂದರೆ ಕಪಟ ಅನೇಕ ರೀತಿಯಿಂದ ಇರುತ್ತೆ. ಅರಣ್ಯಕಾಚಾರ್ಯರು ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ಇದೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಧರ್ಮದಲ್ಲಿ ಕಪಟತನ ಅಂದರೆ ಏನ್ರಿ ಅಂತ, ಕಪಟ ರಹಿತವಾದ ಧರ್ಮ ಅಂದರೆ ಏನಂತ ಅಂದರೆ ಹೌದೌದು ಕಪಟ ಸಹಿತವಾದ ಧರ್ಮ ಅಂತೂ ಇರುತ್ತೆ. ಮಾಡೋದು ಧರ್ಮ ಕಾರ್ಯ, ಒಳಗೆ ಕಪಟ ತುಂಬಿಕೊಂಡಿರುತ್ತೆ. ಏನು ಕಪಟ? ಅವ್ರು ಬರೀತಾರೆ ವಾಚಾವರ್ತಿ ಭಗವಾನ್ ಸರ್ವೋತ್ತಮ ಸಹ ಸರ್ವಾನ್ ರಕ್ಷತಿ. ಹೀಗೆಲ್ಲ ಮನುಷ್ಯ ಬಾಯಿ ಹೇಳ್ತಾ ಇರ್ತಾನೆ ಪರಮಾತ್ಮ ಸರ್ವೋತ್ತಮ ಇದ್ದಾನೆ, ಸರ್ವರಕ್ಷಕ, ಅವರೆಲ್ಲರನ್ನು ಕಾಪಾಡ್ತಾನೆ ಅಂತ. ಆದರೆ ಮನಸ್ಸಿ ದ್ರವ್ಯಾದಿ ಫಲಮುದ್ದೇಶ್ಯ ಅಂತ ಬರೀತಾರೆ. ಮನಸ್ಸಿನಲ್ಲಿ ಹಣದ ಅಪೇಕ್ಷೆ ಇಟ್ಕೊಂಡು ಅವನು ದೇವ ಕಾಪಾಡ್ತಾನೆ, ವೈರಾಗ್ಯ ಅತ್ಯಂತ ಶ್ರೇಷ್ಠ, ಹೀಗೆಲ್ಲ ಮಾತಾಡೋದೇನೇನೆ ಪಂಡಿತರುಗಳು ಇದೆಲ್ಲ ಕಪಟತನ. ಓದಿ ಮರುಳಾದೇನಹೀಯ ಓದನ ಮಾತ್ರಕ್ಕೆ ಸಿಲುಕಿ. ಓದನ ಅದು ಊಟಕ್ಕೋಸ್ಕರ ಶಾಸ್ತ್ರ ಓದಿದ್ದೆ ಹೊರತು ಈಗ ಇದ್ರೊಳಗೂ ಒಳ್ಳೆ ಸಂಪಾದನೆ ಇದೆ ಅದರಿಂದ ನಾವು ಶಾಸ್ತ್ರ ಓದ್ತೀವಿ ಅಂತ. ನೀವು ಸಂಪಾದನೆಗೋಸ್ಕರ ಶಾಸ್ತ್ರ ಓದಬೇಡ್ರಿ. ಶಾಸ್ತ್ರ ಓದ್ತಾ ಇದ್ರೆ ತಾನಾಗಿ ದೇವರು ಕೊಡಿಸ್ತಾನೆ ಸಂಪಾದನೆ, ಹಣಕ್ಕೋಸ್ಕರ ಓದಬಾರ್ದು. ವಾದಿಸುವೆ ಸಭೆಯೋಳ್ ವೇದಶಾಸ್ತ್ರ ಉಪನ್ಯಾಸಗಳನ್ನು ಮಾಡುವೆ, ಇದೆಲ್ಲ ಮಾಡ್ತೀವಿ. ಆದರೆ ಅವ್ರು ಹಣ ಕೊಟ್ಟರೆ ಕ್ರೋಧಾವಶನಾಗಿ ಅವರು ಕೊಡಲು ಕೊಂಡಾಡುವೆ, ಆದರಿಸದಿದ್ದರೆ ಬೈರು ಬರುವೆ ಖಿನ್ನನಾಗಿ ಈಗಲೋ ಇನ್ಯಾವಾಗಲೋ. ಹಣ ಬಹಳ ಕೊಟ್ಟರು ಅಂತಂದ್ರೆ ಬೇಕಾದಷ್ಟು ಸ್ತೋತ್ರ ಏನ್ರಿ, ಕುಬೇರ ಇಂದ್ರ ಚಂದ್ರ ದೇವೇಂದ್ರ ಏನೇನು ಶಬ್ದಗಳೆಲ್ಲ ಹೇಳೋದು, ಅಲ್ಪರನ್ನ ಭಾರಿ ಭಾರಿ ಶಬ್ದಗಳಿಂದ ಕೊಂಡಾಡೋದು. ಒಂದು ಪಕ್ಷ ಯಾರು ಏನು ಕೊಡಲಿಲ್ಲ, ಆದರಿಸದಿದ್ದರೆ ಬೈದು ಬರುತ್ತೆ ಖಿನ್ನನಾಗಿ. ಏನಾದರೂ ಇನ್ನು ಮುಂದೆ ಪ್ರಾಣ ಹೋದ್ರೂ ಅದು ಹೋಗೋದಿಲ್ಲ ನಾವು ಉಪನ್ಯಾಸಕ್ಕೆ ಅಂತಂದ್ರೆ. ಅಂದ್ರೆ ಹಣದ ದೃಷ್ಟಿ ಇದೆ ಅಂತ ಎಂದಿಗೂ ಹೀಗಿರಬಾರದು. ಮಹಾಭಾರತದಲ್ಲಿ ಅದ್ಭುತವಾದ ಒಂದು ಕಥಾ ಬರುತ್ತೆ. ಏಕಚಕ್ರ ನಗರ ಅಂತಿತ್ತಲ್ಲ, ಅಲ್ಲೊಬ್ಬ ಆಚಾರ ಬಂದಂತೆ, ಭಾರಿ ದೊಡ್ಡ ಆಚಾರ. ಆ ರಾಜನ ಹತ್ರ ಬಂದು ಹೇಳಿದ, ನೋಡಪ್ಪ ರಾಜ, ನಾನು ಭಾಗವತ ಪ್ರವಚನ ಮಾಡ್ತೀನಿ ಅಂತ. ಆಚಾರ್ಯ ಭಾಳ ಸಂತೋಷ, ಬಟ್ ನಮ್ಮ ಊರಲ್ಲಿ ಜನ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀವೇನೋ ಪ್ರವಚನ ಮಾಡ್ತೀರಿ, ಕೇಳೋ ಉತ್ಸಾಹ ಜನಕ್ಕೆ ಇದೆಯೋ ನಿಮಗೂ ಗೊತ್ತಿಲ್ಲ. ನೋಡಪ್ಪ, ನಾನಂತೂ ಹೇಳ್ತೀನಿ, ಸಕಲ ಶಾಸ್ತ್ರವನ್ನು ಅಧ್ಯಯನ ಮಾಡೀನಿ, ಬರೋರು ಬರಲಿ ಬಿಟ್ಟೋರು ಬಿಡಲಿ, ಯೋಗ ಇದ್ದವ್ರು ಬರ್ತಾರೆ ಇಲ್ಲ ಅಂತ ಚಿಂತೆ ಇಲ್ಲ, ನೀನಂತೂ ಬಾ ಅಂತ. ರಾಜ ಅಂತ ನಾವು ಅರಮನೆಯಲ್ಲಿರೋ ಅಷ್ಟು ಜನ ಬರ್ತೀವಿ, ಸಕಲ ಮಂತ್ರಿಗಳು, ರಾಜನ ಅಂತಃಪುರದಲ್ಲಿರೋರು ಎಲ್ಲರೂ ಬರ್ತೀವಿ ಸ್ವಾಮಿ, ಜನಕ್ಕೂ ಹೇಳ್ತೀವಿ ಬರೋರು ಬರಲಿ ಅಂತ. ಜನ ಏನು ಊರಲ್ಲಿ ಅಷ್ಟು ಜನ ಬಂದ್ಬಿಟ್ರು. ಈ ಪಂಡಿತರಿಗೆ ಆಶ್ಚರ್ಯ ಆಗೋದು. ಅಡ್ಡಿಲ್ವೇ, ಇಂಥ ಸ್ಥಳದಲ್ಲಿ ನನಗೆ ಒಂದ್ಸರ್ತಿ ಯಾರು ಕರೆದಿರಲಿಲ್ಲ ಪ್ರವಚನಕ್ಕೆ, ಎಷ್ಟು ಜನ ಬರ್ತಾರೆ, ಲಕ್ಷಾಂತರ ಜನ, ಭಾರಿ ಬುದ್ಧಿವಂತರು, ಎಂಥ ಒಳ್ಳೆಯ ರೀತಿಯಿಂದ ಪ್ರವಚನ ನಡೀತು. ಒಂದು ದುರ್ದೈವ, ಪಾಪ ಆ ಪಂಡಿತ ದುಡ್ಡುಗೋಸ್ಕರನೇ ಬಂದಿದ್ದ, ಅವರ ಊಟಕ್ಕೆ ವಸತಿಗೆ ರಾಜ ವ್ಯವಸ್ಥೆ ಮಾಡಿದ್ದ. ಇಲ್ಲಿ ಪ್ರವಚನ ಎಲ್ಲ ಜನ ಕೇಳಿದ್ರು, ಭಾರಿ ಸಂತೋಷಪಟ್ಟರು, ಮಹಾಮಂಗಳಾರತಿ
ಬೇಜಾರು ಮಾಡ್ಕೊಂಡ. ಯಾಕೋ ಈ ಊರಿನ ಜನಕ್ಕೆ ದುಡ್ಡು ಹಾಕೋ ಅಭ್ಯಾಸನೇ ಇಲ್ಲ ಅಂತ ಹೋಗುತ್ತೆ. ಮಂಗಳದಲ್ಲಿ ಕೊಡ್ಬೋದು ಅಂತ ಅಂದ್ಕೊಂಡ. ಡಿಟೇಲಾಗಿ ಹೇಳಿ ಅಂತಂದು ಎಷ್ಟು ಸಾಧ್ಯ ಅಷ್ಟು ಡಿಟೇಲಾಗಿ ಹೇಳಿ ಪ್ರವಚನ ಅಂತ. ಆ ಪಂಡಿತ ಎಲ್ಲ ಶ್ಲೋಕಗಳ ಅರ್ಥವನ್ನು ಹೇಳ್ತಾ ಇದ್ದಾನೆ. ಪ್ರತಿ ದಿವಸ ಬರಬೇಕು, ಲಕ್ಷಾಂತರ ಜನ ಕೇಳ್ತಾರೆ. ಒಂದು ದಿವಸನೂ ₹1 ಕೂಡ ದಕ್ಷಿಣ ಬರಲಿಲ್ಲ. ಒಂದು ವರ್ಷ ಪೂರ್ತಿ ಹೇಳಿದ ಒಂದನೇ ಸ್ಕಂದ ಮಾತ್ರ, ಪ್ರತಿದಿನ ಪ್ರವಚನ, ಲಕ್ಷಾಂತರ ಜನ ದಿನ ಬಂದರು. ಒಂದು ವರ್ಷ ಪೂರ್ತಿ ಉಪನ್ಯಾಸ ಮುಗಿತು. ಪ್ರಥಮ ಸ್ಕಂದದ ಮಹಾಮಂಗಳ ಮಹೋತ್ಸವ ದೊಡ್ಡ ಬೋರ್ಡೆಲ್ಲ ಹಾಕಿದ್ರು. ಆದರೂ ಈ ಪ್ರಕಾರ ಜನ ಬಂದರು. ಈ ಪಂಡಿತ ಅಂದ್ಕೊಂಡ ಮಹಾಮಂಗಲ ಅಂತ ಹಾಕಿದ್ರೆ ಈಗ ನಾನು ಸ್ವಲ್ಪ ಒಳ್ಳೊಳ್ಳೆ ದುಡ್ಡು ಬರ್ಬೋದು. ಜನ ಒಂದು ವರ್ಷ ಪೂರ್ತಿ ಕೇಳಿದಾರಲ್ಲ, ಸುಮ್ಮನೆ ಕೇಳ್ತಾರ. ದಿನಕ್ಕೆ ₹1 ಹಾಕಿದ್ರು ₹365 ಒಬ್ಬೊಬ್ರು ಹಾಕ್ತಾರೆ. ಲಕ್ಷ ಜನ ಅಷ್ಟು ಹಾಕಿದ್ರು ಎಷ್ಟಾಯ್ತು ನನಗೆ, ಬೇಕಾದಷ್ಟು ಬರುತ್ತೆ ಇವತ್ತು, ಭಾರಿ ಆನಂದ ಅಂತ ಅಂದ್ಕೊಂಡಿದ್ದ. ಆವತ್ತಿನ ದಿವಸ ಅಷ್ಟೇ ಸ್ಥಿತಿ. ಒಂದು ವರ್ಷ ಪೂರ್ತಿ ಪ್ರವಚನ ಕೇಳಿದ್ರು ₹1 ಅವತ್ತು ಹುಟ್ಟಲಿಲ್ಲ. ನೋಡ್ಕೊಳ್ಳಿ ಏನು ಊರಿನ ಜನ ಇವರು ಅಯೋಗ್ಯರು. ಒಬ್ಬರ ₹1 ದಕ್ಷಿಣ ಕೊಟ್ಟಿಲ್ವಲ್ಲ, ಸರಿ ಬಿಡು ಹಣೆ ಬಾರ. ನಾನಂತೂ ಹೇಳ್ತಾ ಇಲ್ಲ, ನಂಗೆ ಊಟ ತಿಂಡಿ ನಡೀತಾ ಇದೆ. ಮತ್ತೆ ಮಹಾಮಂಗಳ ಆಗುತ್ತೆ ಅನ್ನೋದು 12ನೇ ಸ್ಕಂದದ ಮಗಳ ತನಕ ಹೇಳ್ದ ಪಾಪ. 12 ವರ್ಷ ಆಯಿತು. 12ನೇ ಸ್ಕಂದದ ಮಹಾಮಂಗಳ ಮಹೋತ್ಸವ ಆ ಕಾಲಕ್ಕೆ ಏನು ರಾಜರ ಇಲ್ಲ ಹೇಳ್ದ, ಅವಶ್ಯ ಸ್ವಾಮಿ ಒಂದು ವಾರದ ಕಾರ್ಯಕ್ರಮ ಮಾಡಿಬಿಡೋಣ ಅಂತಂದ. ಮಹಾಮಂಗಳ ಮಹೋತ್ಸವ ದಿನ ಮಂಗಳ ಒಂದು ವಾರ. ಆದರೆ ಆಗಲೂ ₹1 ಹುಟ್ಟಲಿಲ್ಲ. ಕಡೆಯ ದಿವಸ ಅಂದ್ಕೊಂಡ, ಇವ್ರು ಅಂದ್ಕೊಂಡ ಏನು ಭಾರಿ ಭಾರಿ ಅಲಂಕಾರ ಮಾಡ್ತಾರೆ ಊರಿಗೆಲ್ಲ. ಯಾವ ಅಲಂಕಾರ ಇಲ್ಲ, ಮನಸ್ಸಲ್ಲೇ ಅಂದ್ಕೊಂಡ ಇವ್ರು ಅಲಂಕಾರ ಮಾಡಿದಂಥದ್ದೆಲ್ಲ ಅದು ನನಗೆ ಕೊಡ್ತಾರೋ ಏನೋ. ಸುಮ್ಮನೆ ಕಂಬಕ್ಕೆ ಯಾವುದೋ ಮರಕ್ಕೆಲ್ಲ ಲೈಟ್ ಅರೇಂಜ್ ಮಾಡಿ ಅದಕ್ಕೆಲ್ಲ ಲಕ್ಷಾಂತರ ದಂಡ ಮಾಡೋದಕ್ಕಿಂತ ಆಚಾರ್ಯ ಕೊಟ್ಟರು ಉಪಯೋಗ ಆಗುತ್ತೆ ಅಂತ ಪಾಪ ಯಾರು ಜನ ಹಾಕಿಲ್ಲ, ಪರವಾಗಿಲ್ಲ ಅಂತ. ಮಂಗಳದ ದಿವಸ ನೋಡಿದ ಒಂದಷ್ಟು ಹಣ್ಣುಗಳು ಕಾಯಿಗಳು ಎಲ್ಲ ಬಂದಿರ್ತವೆ ಅಂತ. ಏನಿಲ್ಲ, ಹಣ್ಣಿಲ್ಲ, ಕಾಯಿಲ್ಲ, ಕರ್ಸಕ್ರ ಇಲ್ಲ, ಖರ್ಜೂರ ಇಲ್ಲ, ಏನೇನೇನಿಲ್ಲ. ಇವ್ರು ಅಂದ್ಕೊಂಡ ಇದು ಒಂದು ರೀತಿ ಒಳ್ಳೇದೇ ಬಿಡ್ರಿ. ಪಾಪ ಎಲ್ಲರೂ 5-5 ವಿಳ್ಯದಲ್ಲೇ ಇಟ್ಕೊಂಡು ಒಂದೊಂದು ತೆಂಗಿನಕಾಯಿ ಇಟ್ಟು ಏನೋ ಒಂದು ದಕ್ಷಿಣ ಅಂತ ಕೊಟ್ಟರೆ ಲಕ್ಷ ಜನರ ಮೇಲೆ ಬಂದಿದ್ದಾರೆ. ಅಷ್ಟು ತೆಂಗಿನಕಾಯಿ ತೊಗೊಂಡು ಹೋಗೋದಕ್ಕೆ ನಮ್ಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಷ್ಟು ಖರ್ಚಾಗುತ್ತೆ. ಅಷ್ಟೊಂದು ತೆಂಗಿನಕಾಯಿ ಇಟ್ಕೊಂಡು ನಾನಾದ್ರೂ ಏನು ಮಾಡಲಿ. ಜನ ಪಾಪ ಭಾಳ ಬುದ್ಧಿವಂತರು. ತೆಂಗಿನಕಾಯಿ ಕೊಡೋ ₹20 ₹30 ಕೂಡ ಆಚಾರ್ಯ ಕೊಟ್ಟುಬಿಟ್ರೆ ಒಳ್ಳೇದು ಅಂತ ತೆಂಗಿನಕಾಯಿ ತಂದಿಲ್ಲ, ವಿಳ್ಯದಲ್ಲೇ ತಂದಿಲ್ಲ, ಒಂದು ಹಣ್ಣು ತಂದಿಲ್ಲ, ಎಲ್ಲವೂ ದುಡ್ಡಿನ ರೂಪದಲ್ಲೇ ಕೊಡ್ತಾರೆ ಅಂತ ಒಂದು ಭ್ರಮೆ ಬಂದಿತ್ತು. ಮುಗಿತು, ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ಯಾರಾದ್ರೂ ₹1 ಹಾಕಲಿಲ್ಲ. ಕಡೆ ದಿವಸನೋ ನಾಳೆಯಿಂದ ಭಾಗವತ ಪ್ರವಚನ ಇಲ್ಲ, ಏನು ಹೇಳಿದ್ರು ಅಷ್ಟೇ ಯಥಾ ಪ್ರಕಾರ ಮಂತ್ರಾಕ್ಷತೆ ತಗೊಂಡ್ರು ಹೋಗ್ತಾ ಇದ್ದಾರೆ. ಅವನು ಕೆಲವೊಂದು ಸಂಪ್ರದಾಯ ಇದೆ, ಒಂದೊಂದು ಊರದ್ದು ಒಂದೊಂದು ರೀತಿ. ತಮಿಳುನಾಡಲ್ಲಿ ಒಂದು ಕ್ರಮ ಇದೆ. ಯಾರು ಉಪನ್ಯಾಸ ಏರ್ಪಾటు ಮಾಡಿರ್ತಾರೋ ಎಲ್ಲ ಜನರ ಹತ್ರ ಅವ್ರು ಮೊದಲೇ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಕಡೆಯಲ್ಲಿ ಆ ತಟ್ಟೆ ತುಂಬ ದುಡ್ಡನ್ನು ಆಚಾರ್ಯ ಸಮರ್ಪಣೆ ಮಾಡೋದು. ಯಾರು ಎಷ್ಟು ಕೊಟ್ಟಿದ್ದು ಅಂತ ಜನ ಯಾರು ಹಾಕೋದಿಲ್ಲ. ಅದು ಎಲ್ಲ ಹತ್ರ ಮೊದಲೇ ಕಲೆಕ್ಟ್ ಮಾಡಿ ಅದನ್ನ ಆಚಾರ್ಯ ಸಮರ್ಪಣೆ ಮಾಡೋದು. ಯಾವುದೋ ಒಂದು ಊರಲ್ಲಿ ಹೇಳಲು ಕಾರಣ ಯಾಕೆ ಹೀಗೆ ಮಾಡ್ತೀವಿ ಅಂತಂದರೆ, ಈ ಆಚಾರಗಳು ದಕ್ಷಿಣ ಕೊಡುವಾಗ ₹100 ಹಾಕಿದವ್ರಿಗೆ ಜಾಸ್ತಿ ಆಶೀರ್ವಾದ, ₹1 ಹಾಕಿದವ್ರು ಕಡಿಮೆ ಆಶೀರ್ವಾದ ಆಗಬಾರ್ದಲ್ವಾ. ಎಲ್ರಿಗೂ ಸಮಾನ ಆಶೀರ್ವಾದ ಮಾಡಲಿಕ್ಕೆ ಹೇಳಿ ನಾವೇ ಎಲ್ಲರ ಹತ್ರ ಕಲೆಕ್ಟ್ ಮಾಡಿ ಅದನ್ನು ಆಚಾರ ಕೊಟ್ಬಿಡ್ತೀವಿ. ಈ ಪಂಡಿತ ಹಾಗೂ ಅಂದ್ಕೊಂಡ ಪ್ರಾಯ ಎಲ್ಲ ಹೀಗೆ ಕಲೆಕ್ಟ್ ಮಾಡಿ ಊಟಗಟ್ಟಲೆ ನನಗೆ ಇಟ್ಟಿರ್ತಾರೆ ಅಂತ. ಏನಿಲ್ಲ, ಎಲ್ಲ ಮಂತ್ರಿಗಳು ತಗೊಂಡ್ರು. ಕಡೆಯಲ್ಲಿ ರಾಜನು ಮಂತ್ರಾಕ್ಷ ತಗೊಂಡ. ರಾಜನು ನಯ ಹಾಕಲಿಲ್ಲ, ಹಾಗೆ ಹೋದ. ಎಲ್ಲರೂ ಹಾಗೆ ಹೋಗ್ತಾ ಇದ್ದಾರೆ. ಕಡೆಯಲ್ಲಿ ಕಳೆದ ಈ ರಾಜ, ರಾಜ ಬಾಯಿಲಿ ಏನಪ್ಪ 12 ವರ್ಷದ ಬರ್ಕೊಂಡಿದ್ದೀನಿ ಗಂಡ ಹಾಕೊಂಡು, ಏನು ಮಾಡಲು ₹1 ದಕ್ಷಿಣ ಕೊಟ್ಟಿಲ್ವಲ್ಲ, ಜನನೂ ಕೊಟ್ಟಿಲ್ಲ, ನೀನು ಕೊಟ್ಟಿಲ್ವಲ್ಲ ಅಂತ. ಆ ಪಂಡಿತ ರಾಜ ಅಂತ ದುಡ್ಡು ಕೊಡ್ಬೇಕಾ? ಏನು ಸ್ವಾಮಿ, ದುಡ್ಡಿಗೂ ಭಾಗವತಕ್ಕೂ ಏನು ಸಂಬಂಧ? ನಿಮ್ಮ ಪ್ರವಚನ ಕೇಳಿ ಕೇಳಿ ನಮಗೆಲ್ಲ ವೈರಾಗ್ಯ ಬಂದಿದೆ, ದುಡ್ಡಿನ ಮೇಲೆ ಮೋಹ ಹೋಗ್ಬಿಟ್ಟಿದೆ. ನಾವು ಅಂದ್ಕೊಂಡ್ವಿ ನಮಗೆ ದುಡ್ಡಿನ ಮೇಲೆ ಮೋಹ ಹೊರಟು ಹೋಗಿದೆ, ಇನ್ನು ಆಚಾರ್ಯ ಇನ್ನೆಷ್ಟು ವಿರಕ್ತ ಶಿಖಾಮಣಿಗಳು. ಅಂಥ ವೈರಾಗ್ಯದ ಮಹಾನಿಧಿ ಅಂತ ಇರುವ ಆಚಾರ್ಯರಿಗೆ ನಾವೆಲ್ಲ ದುಡ್ಡು ಹಾಕಿ ಅದೆಲ್ಲ ಒಂದಷ್ಟು ಜಾಸ್ತಿ ದುಡ್ಡು ಬಂದು ಆ ದುಡ್ಡಿನ ಮೇಲೆ ಆಚಾರ್ಯ ಮೋಹ ಬಂದು ಪಾಪ ನಮ್ಮನ್ನು ಉದ್ಧಾರ ಮಾಡಿದ ಆಚಾರ್ಯ ಸಂಸಾರದಲ್ಲಿ ಸಿಕ್ಕಾಕಿಸಬಾರ್ದು ಅಂತ ನಾವು ಯಾರು ದುಡ್ಡು ಕೊಡೋ ಯೋಜನೆ ಇಟ್ಕೊಂಡಿಲ್ಲ. ಎಲ್ಲ ಪಾಪಗಳ ನನಗೆ ಬುದ್ಧಿ ಕಲಿಸ್ತೀರಾ, ಅದಕ್ಕೆ ನೋಡಿ ನಿಮ್ಮನ್ನೇ ತಿಂತೀನಿ ಅಂತ ಅವನೇ ಬಕಾಸುರ ಯಾಕೆ ಬಂದಿದ್ದು ಅಂತ. ಬಕಾಸುರ ಅವ್ರು ಯಾಕೆ ಬಂದಿದ್ದ ಅಂದರೆ ಅವ್ನು ರಾವಣ ಸೋದರ ಮಾವ, ಅವನೊಬ್ಬ ಆಚಾರ್ಯಕ್ಕೆ ಬಂದಿದ್ದ. 12 ವರ್ಷ ಭಾಗವತ ಪ್ರವಚನ ಮಾಡಿ ಕಡೆ ಆ ಊರಿನ ಜನಗಳನ್ನೇ ತಿನ್ನೋದಕ್ಕೆ ಅವನೇ ಬಂದಿದ್ದ. ನನಗೆ ಪಾಠ ಹೇಳ್ತೀರಾ ಅಂತ. ಹೀಗೆ ಹಣಕ್ಕೋಸ್ಕರ ಪಾಠ ಪ್ರವಚನವನ್ನು ಮಾಡಿದರೆ ಅದು ವ್ಯರ್ಥವಾಗುತ್ತೆ. ಆದ್ದರಿಂದ ಪ್ರೋಜ್ಜಿತ ಕೈತವ ಧರ್ಮ, ಇದು ನಿಜವಾದಂಥ ಧರ್ಮ. ಆ ಶ್ಲೋಕದ ಹೆಚ್ಚಿನ ಅರ್ಥಗಳನ್ನು ನಾಳೆ ತಿಳಿಸೋಣ. ಶ್ರೀಕೃಷ್ಣ ಅರ್ಪಣ ವಸ್ತು ಹರೆಯೇನು.